ಹಾಗಾದ್ರೆ ದಾಜಿ, ಸ್ವಾಗತ. ದಾಜಿ, ಈ ಪುಸ್ತಕಕ್ಕೆ ನೀವು ಸಂಭಾಷಣಾ ಶೈಲಿಯನ್ನು ಏಕೆ ಆರಿಸಿಕೊಂಡಿರಿ? ಸರಿ. ಏಕೆಂದರೆ ನೀವೇ ನನಗೆ ಹಾಗೆ ಹೇಳಿದ್ದೀರಿ. ಮತ್ತು ಇದು ಈ ರೀತಿ ಮಾಡುವುದಕ್ಕೆ ಮೇಲಿನಿಂದ ಮತ್ತು ಒಳಗಿಂದ ಬಂದ ನಿರ್ದೇಶನವೂ ಆಗಿತ್ತು. ಹಿಂದಕ್ಕೆ ಹೋಗಿ ಕೆಲವು 1000 ವರ್ಷಗಳ ಅಥವಾ ಕೆಲವು 100 ವರ್ಷಗಳ ಹಿಂದೆ. ಉಪನಿಷತ್ತುಗಳಲ್ಲಿ ನಿಮಗೆ ತಿಳಿದಿದೆ, ಬಹಳ ಗಂಭೀರ ವಿಷಯಗಳ ಬಗ್ಗೆ ಗುರು ಶಿಷ್ಯರ ಚರ್ಚೆ ನಡೆಯುತ್ತದೆ. ಶಿಷ್ಯನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಮತ್ತು ಗುರುಗಳು ಉತ್ತರಿಸುತ್ತಾರೆ ಎಂಬ ಸಹಜವಾದ ಹರಿವನ್ನು ನೀವು ಅಲ್ಲಿ ನೋಡಬಹುದು. ದಾಜಿ, ಪುಸ್ತಕದಲ್ಲಿನ ಈ ಸಂಭಾಷಣೆಗಳಲ್ಲಿ ನೀವು ವಿಸ್ತರಿಸುತ್ತಿರುವ ಆಧ್ಯಾತ್ಮಿಕ ಪ್ರಯಾಣವನ್ನು ವಿವರಿಸಿದ್ದೀರಿ. ಈ ಪ್ರಯಾಣದ ಬಗ್ಗೆ ನಿಮ್ಮ ಕೆಲವು ಆಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದೇ? ಇದು ಕಷ್ಟಕರವೇ? ಆಸಕ್ತಿ ಇರುವ ಯಾರಿಗಾದರೂ ಇದು ಸುಲಭವಾಗಿ ಸಿಗುತ್ತದೆಯೇ ಅಥವಾ ಆಯ್ದ ಕೆಲವರಿಗೆ ಮಾತ್ರವೇ? ನೀವು ಬಹಳ ಸೂಕ್ತವಾದ ಪ್ರಶ್ನೆಯನ್ನು ಕೇಳುತ್ತಿದ್ದೀರಿ. ವಿಸ್ತರಿಸುತ್ತಿರುವ ಪ್ರಜ್ಞೆಯ ಪ್ರಯಾಣ, ಅದು ಎಲ್ಲರಿಗೂ ಸ್ಪಷ್ಟವಾದ ಗುರಿಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ಈ ಪ್ರಜ್ಞೆಯ ವಿಸ್ತರಣೆಗೆ ಅವಕಾಶ ನೀಡಲು ಯಾರಿಗಾದರೂ ಮತ್ತು ಪ್ರತಿಯೊಬ್ಬರಿಗೂ ಸಾಧ್ಯವಿದೆ. ನಿಮಗೆ ಗೊತ್ತಾ, ಜನರು ನನ್ನನ್ನು ಈ ಪ್ರಯಾಣ ಕಷ್ಟಕರವೇ ಎಂದು ಕೇಳಿದಾಗ ನಾನು ಆಗಾಗ್ಗೆ ಇನ್ನೊಂದು ಪ್ರಶ್ನೆಯೊಂದಿಗೆ ಉತ್ತರಿಸುತ್ತೇನೆ. ನದಿ ಸಾಗರಕ್ಕೆ ಹರಿಯುವುದು ಕಷ್ಟವೇ? ಈ ರೀತಿ ನಿಮ್ಮ ಕೈಗಳನ್ನು ಹಿಡಿದು ನಿಮ್ಮ ಕಣ್ಣುಗಳನ್ನು ಮುಚ್ಚುವುದು ಎಷ್ಟು ಕಷ್ಟ ಎಂದು ನೀವು ನನಗೆ ಹೇಳಬಹುದೇ? ಇದು ತುಂಬಾ ಕಷ್ಟವೇನಲ್ಲ. ಮತ್ತು 1977ರಲ್ಲಿ ನನಗೆ ತೋರಿಸಿದ ವಿಷಯವನ್ನು ಯಾವಾಗಲೂ ನೆನಪಿಡಿ. ಆ ಅದೃಶ್ಯವಾದ ಎಲ್ಲೋ ಒಂದು ಕಡೆ, ಬೇರೆ ಎಲ್ಲೋ ಇಲ್ಲ. ಇದು ಇಲ್ಲಿಯೇ ಇದೆ, ನಿಮ್ಮ ಉಸಿರಿಗಿಂತಲೂ ಹತ್ತಿರ, ಸರಳತೆಗಿಂತಲೂ ಸರಳವಾಗಿದೆ. ನಿಮಗೆ ಬಾಬೂಜಿ ಯಾರು? ಬಾಬೂಜಿ ನನಗೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದವರು. ನಮ್ಮ ಕರಾಳ ಯುಗಕ್ಕೆ ವಾಸ್ತವದ ಉದಯವನ್ನು ತಂದವರು. ಹಾಗಾದ್ರೆ ದಾಜಿ, ಸ್ವಾಗತ. ಧನ್ಯವಾದಗಳು. ನಿಮ್ಮ ಈ ದಿ ಹಾರ್ಟ್ಫುಲ್ನೆಸ್ ವೇ ಬುಕ್ 2, ಕಂಟಂಪ್ಲೇಟಿಂಗ್ ಲೈಫ್ಸ್ ಗ್ರೇಟ್ ಕ್ವೆಶ್ಚನ್ಸ್ ಆನ್ ದ ನೇಚರ್ ಆಫ್ ರಿಯಾಲಿಟಿ ಪುಸ್ತಕದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ನಾವು ಬಯಸುತ್ತೇವೆ. ಪುಸ್ತಕದ ಹಿಂದಿನ ನಿಮ್ಮ ಆಲೋಚನೆಗಳ ಬಗ್ಗೆ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸುತ್ತೇವೆ. ದಾಜಿ, ಈ ಪುಸ್ತಕಕ್ಕೆ ನೀವು ಸಂಭಾಷಣಾ ಶೈಲಿಯನ್ನು ಏಕೆ ಆರಿಸಿಕೊಂಡಿರಿ? ಸರಿ. ಏಕೆಂದರೆ ನೀವೇ ನನಗೆ ಹೇಳಿದ್ದೀರಿ. ಮತ್ತು ಇದು ಈ ರೀತಿ ಮಾಡುವುದಕ್ಕೆ ಮೇಲಿನಿಂದ ಮತ್ತು ಒಳಗಿಂದ ಬಂದ ನಿರ್ದೇಶನವೂ ಆಗಿತ್ತು. ಇದು ಅತ್ಯುತ್ತಮ ಸ್ವರೂಪ ಎಂದು ನೋಡಿ. ಕೆಲವು 1000 ವರ್ಷಗಳ ಅಥವಾ ಕೆಲವು 100 ವರ್ಷಗಳ ಹಿಂದಕ್ಕೆ ಹೋಗಿ. ಉಪನಿಷತ್ತುಗಳಲ್ಲಿ ನಿಮಗೆ ತಿಳಿದಿದೆ, ಬಹಳ ಗಂಭೀರ ವಿಷಯಗಳ ಬಗ್ಗೆ ಗುರು ಶಿಷ್ಯರ ಚರ್ಚೆ ನಡೆಯುತ್ತದೆ. ಶಿಷ್ಯನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಮತ್ತು ಗುರುಗಳು ಉತ್ತರಿಸುತ್ತಾರೆ ಎಂಬ ನೈಸರ್ಗಿಕ ಹರಿವನ್ನು ನೀವು ಅಲ್ಲಿ ನೋಡಬಹುದು. ಇಲ್ಲಿ ನಮ್ಮ ಬಳಿ ಅನೇಕ ಮೂಲಗಳಿಂದ ಪ್ರಶ್ನೆಗಳಿವೆ. ಅದನ್ನು ನಾವು ಎಲ್ಲಾ ಮೂಲಗಳಿಂದ ಸಂಗ್ರಹಿಸಿ ನಂತರ ಅವುಗಳನ್ನು ಸಂಘಟಿಸಲು ಪ್ರಯತ್ನಿಸಿದೆವು. ಮತ್ತು ಈಗೋ ಅವೆಲ್ಲವೂ ಉದಯಕಾಲದ ವಾಸ್ತವದಂತೆ ಒಟ್ಟಿಗೆ ಬಂದವು. ನೋಡಿ, ನೀವು ಬಾಬೂಜಿಯವರ ಪುಸ್ತಕ ರಿಯಾಲಿಟಿ ಅಟ್ ಡಾನ್ ಅನ್ನು ಓದಿದ್ದರೆ, ಅವರು ಪ್ರಪಂಚದ ಪ್ರಸ್ತುತ ಪರಿಸ್ಥಿತಿಯೊಂದಿಗೆ ಪ್ರಾರಂಭಿಸುತ್ತಾರೆ. ವಿಶೇಷವಾಗಿ ತಾತ್ವಿಕವಾಗಿ ಹೇಳುವುದಾದರೆ, ದೇವರ ಹುಡುಕಾಟ ಅಥವಾ ಧರ್ಮದೊಂದಿಗಿನ ಪರಿಸ್ಥಿತಿ ಇಂದಿನಂತೆ ಇದೆ. ಮತ್ತು ನಂತರ ಅವರು ಮಾನವ ಜೀವನದ ನಿಜವಾದ ಗುರಿ ಏನಾಗಿರಬೇಕು ಎಂಬುದರ ಕಡೆಗೆ ಬಹಳ ಸೌಮ್ಯವಾಗಿ ಬದಲಾಗುತ್ತಾರೆ. ತದನಂತರ ಅವರು ನಿಮಗೆ ತಿಳಿದಿರುವ ವಿಧಾನಗಳನ್ನು ಅನ್ವೇಷಿಸುತ್ತಾರೆ. ನಿಮಗೆ ತಿಳಿದಿದೆ. ಮತ್ತು ನಂತರ ಅವರು ಹೆಚ್ಚಿನ ವಿವರಗಳಿಗೆ ಹೋಗುತ್ತಾರೆ. ಮತ್ತು ಆ ರೀತಿಯ ಪ್ರಶ್ನೆಗಳನ್ನು ಸಹ ಈ ಪುಸ್ತಕದಲ್ಲಿ ಆಯೋಜಿಸಲಾಗಿದೆ. ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ ನಾವು ಬಾಬೂಜಿ ಮಹಾರಾಜರ ಬುದ್ಧಿವಂತಿಕೆ ಮತ್ತು ನಮ್ಮ ಪರಂಪರೆಯ ಗುರುಗಳ ಸಹಾಯವನ್ನು ಪಡೆದಿದ್ದೇವೆ. ಮತ್ತು ವರ್ಷಗಳಲ್ಲಿ ನಮ್ಮ ವೈಯಕ್ತಿಕ ಅನುಭವಗಳನ್ನು ಪಡೆದುಕೊಂಡಿದ್ದೇವೆ.
ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಒಂದು ಬೆಳಿಗ್ಗೆ ನನ್ನೊಳಗೆ ಒಂದು ಸ್ಪಷ್ಟವಾದ ಅಥವಾ ಆಳವಾದ ಭಾವನೆ ಉಂಟಾಯಿತು. ಇಡೀ ವಿಶ್ವವೇ ನಿಮ್ಮೊಂದಿಗೆ ಮಾತನಾಡುತ್ತಿದೆಯೇನೋ ಎಂಬಂತೆ. ಗ್ರಹಗಳು ಸೂರ್ಯನೊಂದಿಗೆ, ಅವುಗಳ ಕಕ್ಷೆಗಳೊಂದಿಗೆ ಮಾತನಾಡುತ್ತವೆ. ಮರಗಳು, ನಿಮಗೆ ಗೊತ್ತಾ, ಅವು ಗಾಳಿಯಲ್ಲಿ ಪಿಸುಗುಟ್ಟುತ್ತವೆ. ಗಾಳಿಯು ಸಂದೇಶವನ್ನು ಒಯ್ಯುತ್ತದೆ. ನಮ್ಮ ಹೃದಯಗಳು ಸಹ, ನಾವು ಅದರ ಬಗ್ಗೆ ಪ್ರಜ್ಞೆ ಹೊಂದಿದ್ದೇವೆಯೋ ಇಲ್ಲವೋ, ದೈವಿಕ ಎಂದು ಕರೆಯಲ್ಪಡುವ ಅಜ್ಞಾತದೊಂದಿಗೆ ನಿರಂತರವಾಗಿ ಸಂವಾದ ನಡೆಸುತ್ತವೆ. ಹಾಗಾದರೆ ಆಧ್ಯಾತ್ಮಿಕ ಬೋಧನೆ ಏಕೆ ವಿಭಿನ್ನವಾಗಿರಬೇಕು? ಆಧ್ಯಾತ್ಮಿಕ ಪುಸ್ತಕಗಳ ಸಾಂಪ್ರದಾಯಿಕ ಮಾದರಿಯು ನಿಮಗೆ ತಿಳಿದಿದೆ. ಪರ್ವತದ ಮೇಲಿನ ಋಷಿಯು ಸತ್ಯಗಳನ್ನು ಘೋಷಿಸುವುದು ಒಂದು ಸೂಕ್ಷ್ಮವಾದ ಪ್ರತ್ಯೇಕತೆಯನ್ನು ಸೃಷ್ಟಿಸುತ್ತದೆ. ಅದು ಹೀಗೆ ಹೇಳುತ್ತದೆ: ನನಗೆ ತಿಳಿದಿದೆ ಮತ್ತು ನಿಮಗೆ ತಿಳಿದಿಲ್ಲವೆಂದು. ನಾನು ತಲುಪಿದ್ದೇನೆ ಮತ್ತು ನೀವು ಇನ್ನೂ ಹುಡುಕುತ್ತಿದ್ದೀರಿ. ಆದರೆ ಸಂಭಾಷಣೆಯು ನಾವು ಒಟ್ಟಿಗೆ ನಡೆಯುತ್ತಿದ್ದೇವೆ ಎಂದು ಹೇಳುತ್ತದೆ. ನಾನು ಈ ಹಾದಿಯಲ್ಲಿ ಕೆಲವು ಹೆಜ್ಜೆ ಮುಂದೆ ಇರಬಹುದು, ಆದರೆ ನಾವು ಈ ಪ್ರಯಾಣದಲ್ಲಿ ಸಹಚರರು. ನನ್ನ ಗುರುಗಳಾದ ಬಾಬೂಜಿ ಮಹಾರಾಜರು ಬರೆದ ರಿಯಾಲಿಟಿ ಅಟ್ ಡಾನ್, ನಾನು ನಿಮಗೆ ಇತ್ತೀಚೆಗೆ ಹೇಳಿದಂತೆ, ವಾಸ್ತವವಾಗಿ ಹೆಚ್ಚು ಸಾಂಪ್ರದಾಯಿಕ ವಿವರಣಾತ್ಮಕ ಶೈಲಿಯಲ್ಲಿ ಬರೆಯಲಾಗಿದೆ. ಆದರೆ ಈ ಹಾರ್ಟ್ಫುಲ್ನೆಸ್ ಬುಕ್ 2 ನೀವು ಈಗ ನೋಡಲಿರುವ ಸಂಭಾಷಣೆಯ ಸ್ವರೂಪವನ್ನು ಬಳಸುತ್ತದೆ. ನೀವು ನಿಜವಾಗಿಯೂ ಏನು ಕೇಳುತ್ತಿದ್ದೀರಿ ಎಂದು. ಈಗ ಈ ತಲೆಮಾರುಗಳನ್ನು ಹೇಗೆ ಜೋಡಿಸುವುದು? ಅಂದರೆ ಪುಸ್ತಕವನ್ನು ಗಂಟೆಗಳ ಕಾಲ ಅಧ್ಯಯನ ಮಾಡಲು ಮತ್ತು ಸಂಭಾಷಣೆಯ ಈ ವಿಧಾನವನ್ನು ಹೊಂದಲು ಹೆಚ್ಚು ಸಮಯವನ್ನು ಕಳೆದವರು. ಅದನ್ನು ಆಧುನಿಕ ಯುವಕರು ಪ್ರಶಂಸಿಸುತ್ತಾರೆ. ಸಂವಾದ ಶೈಲಿ. ಸಂಭಾಷಣದ ಸ್ವರೂಪವು ಪ್ರಾಚೀನವನ್ನು ಆಧುನಿಕದೊಂದಿಗೆ, ಪ್ರಾಚೀನ ಜ್ಞಾನವನ್ನು ಆಧುನಿಕ ಸೂಕ್ಷ್ಮತೆಗಳೊಂದಿಗೆ, ಪ್ರಾಯೋಗಿಕತೆಯೊಂದಿಗೆ ಸಂಪರ್ಕಿಸಲು ಅನುವು ಮಾಡಿಕೊಡುತ್ತದೆ. ಈ ಸಾಮಾನ್ಯ ಸತ್ಯಗಳನ್ನು ಈ ಸಮಕಾಲೀನ ಅನ್ವೇಷಕರಿಗೆ ಪ್ರಸ್ತುತವಾಗಿಸುತ್ತದೆ. ಈಗ ವಿವಿಧ ಪಾತ್ರಗಳು ಮತ್ತು ಧ್ವನಿಗಳ ನಿಜವಾದ ಅನುಮಾನಗಳನ್ನು ನಾನು ಪರಿಹರಿಸುತ್ತೇನೆ. ಈ ಆಧುನಿಕ ಜಗತ್ತಿಗೆ ಸಂಬಂಧಿಸಿದ ನಿಜವಾದ ಪ್ರಶ್ನೆಗಳನ್ನು ಅವರು ಎಷ್ಟು ಸಂಶಯಾಸ್ಪದರಾಗಿದ್ದರೂ, ಎಷ್ಟು ಸಂದೇಹ ಪಡುತ್ತಿದ್ದರೂ ಗೋಚರಿಸುವ ರಕ್ಷಣೆಯಿಲ್ಲದೆ. ನೀವು ಈ ವೈಯಕ್ತಿಕ ವ್ಯಕ್ತಿಯ ಧ್ವನಿಯನ್ನು ನೀಡಬಹುದು. ಅದು ಕೇವಲ ತೆರೆಯುತ್ತದೆ. ಮತ್ತು ನಾವು ಸಂಭಾಷಣಾ ಶೈಲಿಯನ್ನು ಹೊಂದಿರುವಾಗಲೂ ಅದು ತಿಳುವಳಿಕೆಯ ಪದರಗಳನ್ನು ಆಧರಿಸಿದ ಸಂಭಾಷಣೆಯನ್ನು ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ. ಒಂದರ ಹಿಂದೆ ಇನ್ನೊಂದು, ಮತ್ತು ಅದು ಕೇವಲ ಬಿಚ್ಚಿಕೊಳ್ಳುತ್ತದೆ. ಆದ್ದರಿಂದ ಅನೇಕ ವಿಭಿನ್ನ ಕಾರಣಗಳಿಗಾಗಿ ಈ ಪುಸ್ತಕವು ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಧನ್ಯವಾದಗಳು. ವಿವಿಧ ಪ್ರಶ್ನೆಗಳು ಮತ್ತು ವಿವಿಧ ಪ್ರತಿಕ್ರಿಯೆಗಳನ್ನು ವಿಭಿನ್ನ ಕೋನಗಳಿಂದ ಆಯೋಜಿಸಲು ನೀವು ಅದ್ಭುತ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ನಾನು ನಿಮಗೆ ತುಂಬಾ ಕೃತಜ್ಞನಾಗಿದ್ದೇನೆ. ಅದು ಕೇವಲ ಸಂವಹನಗಳಿಂದಾಗಿ ಮಾತ್ರ ಸಾಧ್ಯವಾಯಿತು. ನಿಜವಾಗಿಯೂ ಅದು ಕಷ್ಟಕರವಾದ ಕೆಲಸವೇನೂ ಆಗಿರಲಿಲ್ಲ. ಅದು ಕೇವಲ, ವಿಶೇಷವಾಗಿ ಕನ್ಹಾದಲ್ಲಿರುವಾಗ, ಅದು ಸುಲಭವಾಗಿ ಹರಿಯುತ್ತದೆ. ಮತ್ತು ನಿಜವಾಗಿಯೂ ಹೇಳಲು ಏನೂ ಇಲ್ಲ. ಇದು ಕೇವಲ ಕೆಲಸ ನಡೆಯಬಹುದಾದ ಸ್ಥಳವಾಗಿದೆ. ನನ್ನಿಂದಾಗ್ಲಿ ಅಥವಾ ಬೇರೆಯವರ ಕಾರಣದಿಂದಾಗ್ಲಿ ಅಲ್ಲ. ಇದು ತಾನಾಗಿಯೇ ಸಂಭವಿಸುತ್ತದೆ. ಅದು ತನ್ನಷ್ಟಕ್ಕೆ ಹರಿಯುತ್ತದೆ. ದಾಜಿ, ಪುಸ್ತಕದಲ್ಲಿನ ಈ ಸಂಭಾಷಣೆಗಳಲ್ಲಿ ನೀವು ಪ್ರಜ್ಞೆಯನ್ನು ವಿಸ್ತರಿಸುವ ಆಧ್ಯಾತ್ಮಿಕ ಪ್ರಯಾಣವನ್ನು ವಿವರಿಸುತ್ತೀರಿ. ಮತ್ತು ಈ ವಿಸ್ತರಿಸುತ್ತಿರುವ ಪ್ರಜ್ಞೆಗೆ ಒಂದು ಪ್ರಾರಂಭದ ಹಂತವಿದೆ. ನಾವು ಇಂದು ಇರುವ ಸ್ಥಳದಿಂದ ಪ್ರಾರಂಭವಾಗುತ್ತದೆ. ನಾವು ಇಂದು ಎಲ್ಲಿದ್ದೇವೆ ಎಂಬುದರಿಂದ ಪ್ರಾರಂಭವಾಗುತ್ತದೆ. ನಿಮ್ಮದೂ ಹಾಗೆಯೇ. ಇದು ಮಾನವ ಅಸ್ತಿತ್ವದ ಈ ಸಂದಿಗ್ಧತೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮತ್ತು ನೀವು ಮಾನವ ಜೀವನ ಮತ್ತು ಸಾಮರ್ಥ್ಯದ ಉದ್ದೇಶದ ಅಂತಿಮ ಸಾಕ್ಷಾತ್ಕಾರಕ್ಕೆ ನಮ್ಮನ್ನು ಕರೆದೊಯ್ಯುತ್ತೀರಿ. ಹಾಗಾದರೆ ಈ ಪ್ರಯಾಣದ ಬಗ್ಗೆ ನಿಮ್ಮ ಕೆಲವು ಆಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದೇ? ಇದು ಕಷ್ಟಕರವೇ? ಆಸಕ್ತಿಯಿರುವ ಯಾರಿಗಾದರೂ ಇದು ಸುಲಭವಾಗಿ ಸಿಗುತ್ತದೆಯೇ? ಅಥವಾ ಆಯ್ದ ಕೆಲವರಿಗೆ ಮಾತ್ರವೇ? ಸರಿ.
ನೀವು ಬಹಳ ಸೂಕ್ತವಾದ ಪ್ರಶ್ನೆಯನ್ನು ಎತ್ತಿದ್ದೀರಿ. ಪ್ರಜ್ಞೆಯನ್ನು ವಿಸ್ತರಿಸುವ ಪ್ರಯಾಣ. ಅದು ಎಲ್ಲರಿಗೂ ಸ್ಪಷ್ಟವಾದ ಗುರಿಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಈ ಪ್ರಜ್ಞೆಯ ವಿಸ್ತರಣೆಗೆ ಅವಕಾಶ ನೀಡಲು ಯಾರಿಗಾದರೂ ಮತ್ತು ಪ್ರತಿಯೊಬ್ಬರಿಗೂ ಸಾಧ್ಯವಿದೆ. ಏಕೆಂದರೆ ಜೀವನವು ಅದೆಲ್ಲವೂ ಆಗಿದೆ. ನಮ್ಮ ಅಸ್ತಿತ್ವದ ಉದ್ದೇಶ ಅದೊಂದೇ. ನಿಮಗೆ ಗೊತ್ತಾ, ಜನರು ನನ್ನನ್ನು ಈ ಪ್ರಯಾಣ ಕಷ್ಟಕರವೇ ಎಂದು ಕೇಳಿದಾಗ ನಾನು ಆಗಾಗ್ಗೆ ಇನ್ನೊಂದು ಪ್ರಶ್ನೆಯೊಂದಿಗೆ ಉತ್ತರಿಸುತ್ತೇನೆ. ನದಿ ಸಾಗರಕ್ಕೆ ಹರಿಯುವುದು ಕಷ್ಟವೇ? ನದಿ ಹೆಣಗಾಡುವುದಿಲ್ಲ. ಅದು ಕೇವಲ ತನ್ನ ಸ್ವಭಾವವನ್ನು ಅನುಸರಿಸುತ್ತದೆ. ಅದಕ್ಕೆ ಮೆದುಳು ಇಲ್ಲದಿದ್ದರೂ ಸಹ. ನಾವು ಅಣೆಕಟ್ಟುಗಳನ್ನು ನಿರ್ಮಿಸಿದಾಗ, ನೈಸರ್ಗಿಕ ಹರಿವನ್ನು ವಿರೋಧಿಸಿದಾಗ ಮಾತ್ರ ಕಷ್ಟ ಬರುತ್ತದೆ. ದುರದೃಷ್ಟವಶಾತ್ ನದಿಗಳಂತಲ್ಲದೆ, ನಾವು ಒಬ್ಬರ ನಂತರ ಒಬ್ಬರು ಅಣೆಕಟ್ಟುಗಳನ್ನು ವೈಯಕ್ತಿಕವಾಗಿ ನಿರ್ಮಿಸುವವರು. ನೆಪಗಳ ನಂತರ ನೆಪಗಳು. ನೀವು ನಿಜವಾಗಿಯೂ ಅತ್ಯುನ್ನತ ಗುರಿಯನ್ನು ಸಾಧಿಸಲು ಬಯಸಿದಾಗ, ಮತ್ತು ಅದು ತುಂಬಾ ಸ್ಪಷ್ಟವಾಗಿದೆ. ಕಾರಣ ಒಂದೇ, ನಾನು ಅತ್ಯುನ್ನತವನ್ನು ಸಾಧಿಸಲು ಬಯಸುತ್ತೇನೆ. ಆದರೆ ನೆಪಗಳು ಅನಂತವಾಗಿರಬಹುದು. ನಾವು ಮುಂದೂಡುತ್ತಲೇ ಇರುತ್ತೇವೆ. ನೋಡಿ, ಪ್ರಜ್ಞೆ ವಿಸ್ತರಿಸಲು ಬಯಸುತ್ತದೆ. ಅದು ಬೆಳೆಯಲು ಬಯಸುವ ಮಗುವಿನಂತೆ. ಯಾವುದೋ ದೊಡ್ಡದಕ್ಕಾಗಿ ಹಂಬಲಿಸುವುದು, ಸಾಮಾನ್ಯ ಜೀವನದೊಂದಿಗೆ ನಾವು ಅನುಭವಿಸುವ ದೈವಿಕ ಅಸಂತೋಷ, ಇದೇ ವಿಸ್ತರಣೆ ನಮ್ಮ ಅದೃಷ್ಟ ಎಂಬುದಕ್ಕೆ ಒಂದು ಪುರಾವೆಯಾಗಿದೆ. ಅದು ನಮ್ಮ ಕಲ್ಪನೆಯಲ್ಲ, ಆದರೆ ಇಲ್ಲಿ ವಿರೋಧಾಭಾಸವಿದೆ. ನೋಡಿ, ಈ ಪ್ರಯಾಣವು ಏಕಕಾಲದಲ್ಲಿ ಅತ್ಯಂತ ಸರಳ ಮತ್ತು ಅತ್ಯಂತ ಸವಾಲಿನದ್ದಾಗಿದೆ. ಸರಳ, ಏಕೆಂದರೆ ಧ್ಯಾನ, ಶುದ್ಧೀಕರಣ, ಪ್ರಾರ್ಥನೆಯಂತಹ ಅಭ್ಯಾಸಗಳನ್ನು ಮಗು ಸಹ ಕಲಿಯಬಹುದು. ನಿಮ್ಮ ಕೈಗಳನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚುವುದು ಎಷ್ಟು ಕಷ್ಟ ಎಂದು ನೀವು ಹೇಳಬಲ್ಲಿರಾ? ಅದು ಅಷ್ಟು ಕಷ್ಟವಲ್ಲ. ಸವಾಲು ಏನೆಂದರೆ, ಅದು ನಮ್ಮ ಬಗ್ಗೆ ಇರುವ ಎಲ್ಲ ಸುಳ್ಳುಗಳನ್ನು ಕಳಚಲು ನಮಗೆ ಅಗತ್ಯವಿದೆ. ನೀವು ಕಣ್ಣುಗಳನ್ನು ಮುಚ್ಚಿದಾಗ ಸಾಮಾನ್ಯವಾಗಿ ಏನಾಗುತ್ತದೆ? ನೀವು ನಿಮ್ಮ ಒಳಗಿನ ಆತ್ಮದೊಂದಿಗೆ, ನಿಮ್ಮ ಆಲೋಚನೆಗಳೊಂದಿಗೆ, ನಿಮ್ಮ ಹಿಂದಿನ ಕ್ರಿಯೆಗಳೊಂದಿಗೆ, ನಿಮ್ಮ ಉದ್ದೇಶಗಳೊಂದಿಗೆ ಮುಖಾಮುಖಿಯಾಗುತ್ತೀರಿ. ಮತ್ತು ಅವು ಯಾವಾಗಲೂ ನಿಮ್ಮನ್ನು ದಾರಿ ತಪ್ಪಿಸುತ್ತಿರುವಾಗ ಮತ್ತು ಗೊಂದಲಗೊಳಿಸುತ್ತಿರುವಾಗ, ನಾನು ಅದನ್ನು ಸರಿಯಾಗಿ ಮಾಡಿದೆನಾ? ನನ್ನ ಉದ್ದೇಶ ಸರಿಯಾಗಿದೆಯೇ? ಮತ್ತು ನಿಮ್ಮ ಅಸ್ತಿತ್ವದ ಕೊಳಕನ್ನು ನೀವು ನೋಡಿದಾಗ, ನೀವು ಏಕೆ ಕನ್ನಡಿಯಲ್ಲಿ ನೋಡಬೇಕು ಎಂದು ಹೇಳುತ್ತೀರಿ ಮತ್ತು ನೀವು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತೀರಿ. ನಿಮ್ಮ ಒಳಗಿನ ಆತ್ಮವನ್ನು ನೋಡಲು ನಿಮಗೆ ಇಷ್ಟವಾಗುವುದಿಲ್ಲ. ಈಗ ಈ ಪ್ರವೇಶದ ಬಗ್ಗೆ, ಅಲ್ಲಿ ನನ್ನ ಹೃದಯ ಹಾಡುತ್ತದೆ. ಹಿಂದಿನ ದಿನಗಳಲ್ಲಿ ನಿಮಗೆ ತಿಳಿದಿದೆ, ಆಧ್ಯಾತ್ಮಿಕ ಜ್ಞಾನವನ್ನು ನಿಧಿಯಂತೆ ಕಾಯಲಾಗುತ್ತಿತ್ತು. ಅರ್ಹರಿಗೆ ಮಾತ್ರ ನೀಡಲಾಗುತ್ತಿತ್ತು. ಆದರೆ ನನ್ನ ಗುರುಗಳಾದ ಬಾಬೂಜಿ ಮಹಾರಾಜರು ಏನು ಮಾಡಿದರು? ಅವರು ಮಾನವ ಕುಲವನ್ನು ನೋಡಿದರು ಮತ್ತು ಪ್ರತಿಯೊಬ್ಬರೂ ಅರ್ಹರು, ಪ್ರತಿಯೊಬ್ಬರೂ ದೈವಿಕ ಕಿಡಿಯನ್ನು ಹೊಂದಿದ್ದಾರೆ ಎಂದು ಹೇಳಿದರು. ಅದರ ಬಗ್ಗೆ ಯೋಚಿಸಿ. ತಾಯಿ ತನ್ನ ಮಗು ತನ್ನ ಪ್ರೀತಿಯನ್ನು ಪಡೆಯಲು ಅರ್ಹವೇ ಎಂದು ಕೇಳುತ್ತಾಳೆಯೇ? ಆ ಪ್ರಶ್ನೆಯೇ ಅಸಂಬದ್ಧ. ಅದೇ ರೀತಿ ದೈವಿಕತೆಯು ಅಭ್ಯರ್ಥಿಗಳನ್ನು ಸಂದರ್ಶಿಸುವುದಿಲ್ಲ. ಇರುವ ಏಕೈಕ ಅರ್ಹತೆ ಎಂದರೆ, ನಾನು ತಿಳಿಯಲು ಬಯಸುತ್ತೇನೆ, ನಾನು ಬೆಳೆಯಲು ಬಯಸುತ್ತೇನೆ, ನಾನು ನನ್ನ ಮಾತೃಭೂಮಿಗೆ ಮರಳಲು ಬಯಸುತ್ತೇನೆ ಎಂದು ಹೇಳುವ ಹೃದಯ. ಹೌದು. ಮತ್ತು ನಿಮಗೆ ತಿಳಿದಿದೆ, ನಾನು ವಿದ್ಯಾವಂತರಲ್ಲದ ರೈತರು ವಿದ್ವಾಂಸರನ್ನು ಬೆರಗುಗೊಳಿಸುವ ಪ್ರಜ್ಞೆಯ ಸ್ಥಿತಿಗಳನ್ನು ತಲುಪುವುದನ್ನು ನೋಡಿದ್ದೇನೆ. ಒಮ್ಮೆ ಅಜ್ಮೀರ್ ಬಳಿಯ ಒಂದು ಸಣ್ಣ ಹಳ್ಳಿಯಿಂದ ಕನ್ಹಾಕ್ಕೆ ಭೇಟಿ ನೀಡುತ್ತಿದ್ದ ಸುಮಾರು 12 ಮಹಿಳೆಯರ ಹಠಾತ್ ಕ್ವಾಂಟಮ್ ಜಂಪ್ಗೆ ಸಾಕ್ಷಿಯಾಗುವ ಅವಕಾಶ ನನಗೆ ಸಿಕ್ಕಿತು. ಮತ್ತು ಅವರೆಲ್ಲರೂ, ನಾನು ಭಾವಿಸುತ್ತೇನೆ, ಮಧ್ಯಾಹ್ನದ ಸಮಯ ತೆಲಂಗಾಣದ ಸುಡುವ ಸೂರ್ಯನ ಶಾಖದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದರು.
ನಾನು ನನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ ಮತ್ತು ನಾನು ಕಿಟಕಿಯನ್ನು ತೆರೆದು ಈ ಮಹಿಳೆಯರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಎಂದು ನೋಡಿದಾಗ ನಾನು ಅವರನ್ನು ಕರೆದೆ ಮತ್ತು ಅವರಿಗೆ ಒಂದು ಸಿಟ್ಟಿಂಗ್ ನೀಡಬೇಕು ಎಂದು ಹೇಳಿದೆ. ನಾವು ಈ ವಿಶೇಷ ಸ್ವಯಂ ಸೇವಕರೊಂದಿಗೆ ಒಟ್ಟಿಗೆ ಧ್ಯಾನ ಮಾಡಬೇಕು. ನಾನು ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಹೂಪ್ ಅವರು ಹೋಗಿದ್ದರು. ಅವರು ಆಧ್ಯಾತ್ಮಿಕತೆಯ ಉತ್ತುಂಗದಲ್ಲಿದ್ದರು. ಕಣ್ಣು ಮಿಟುಕಿಸುವಷ್ಟರಲ್ಲಿ ನೀವು ಅತ್ಯುನ್ನತವನ್ನು ತಲುಪಬಹುದು ಎಂದು ನಾನು ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದೇನೆ ಮತ್ತು ನಾನು ಅದನ್ನು ನೋಡಲು ಸಾಧ್ಯವಾಯಿತು. ಆ ವ್ಯಕ್ತಿ ಅವರು ಸಿದ್ಧರಾಗಿದ್ದರು ಮತ್ತು ಬಾಬೂಜಿ ಮಹಾರಾಜರು ಇಲ್ಲಿ ಸಹ ಅದನ್ನು ಉಲ್ಲೇಖಿಸುತ್ತಾರೆ. ಖಂಡಿತವಾಗಿಯೂ ಸಿದ್ಧತೆ ಆಧ್ಯಾತ್ಮಿಕತೆಗೆ ಪೂರ್ವಾಪೇಕ್ಷಿತವಲ್ಲ, ಆದರೆ ಗುರಿಯೊಳಗೆ ಜಿಗಿಯಲು ಸಿದ್ಧತೆ ಅಗತ್ಯ. ಅಭ್ಯಾಸವೇ ನಮ್ಮನ್ನು ಸಿದ್ಧಗೊಳಿಸುತ್ತದೆ. ಮತ್ತು ಎಂತಹ ಸುಂದರವಾದ ವಿಷಯ, ನೀವು ನಿಮ್ಮ ಇಡೀ ಜೀವನವನ್ನು ಅಭ್ಯಾಸ ಮಾಡಬಹುದು, ಆದರೆ ಮೂಲದಿಂದ ಪ್ರಾಣಾಹುತಿ ಇಲ್ಲದೆ, ಪ್ರಸರಣವಿಲ್ಲದೆ ನೀವು 1 ಇಂಚು ಸಹ ಚಲಿಸಲು ಸಾಧ್ಯವಿಲ್ಲ. ನೋಡಿ, ಉದಾಹರಣೆಗೆ ಧ್ಯಾನ ಎಂದರೇನು, ಧ್ಯಾನದ ಉದ್ದೇಶವೇನು ಎಂದು ನಾನು ನಿಮಗೆ ಉಲ್ಲೇಖಿಸಬೇಕಾದಾಗ, ಅಂದರೆ ಧ್ಯಾನದ ಉದ್ದೇಶವೇನು? ಅದು ನಮ್ಮ ಪ್ರಜ್ಞೆಯನ್ನು ವಿಸ್ತರಿಸಲು ಸಹಾಯ ಮಾಡುವುದು. ಇದರಿಂದ ನಾವು ಅಂತಿಮ ಜ್ಞಾನವನ್ನು ಬಳಸಿಕೊಳ್ಳಬಹುದು ಮತ್ತು ಅದು ಧ್ಯಾನದ ನಿಜವಾದ ಅರ್ಥ. ಸಂಸ್ಕೃತದಲ್ಲಿ ನೀವು ಈ ಪದವನ್ನು ನೋಡಿದರೆ ಮತ್ತು ವಿಭಜಿಸಿದರೆ ಧಿ ಪ್ಲಸ್ ಯಾನ್, ಈ ಧಿ, ಈ ಮೂಲ ಧಾತು ಅಥವಾ ವ್ಯುತ್ಪತ್ತಿಯ ಪ್ರಕಾರ ಹೇಳುವುದಾದರೆ, ಈ ಧಿ ಪದದ ಮೂಲವು ಗಾಯತ್ರಿ ಮಂತ್ರದಲ್ಲಿ 2 ಬಾರಿ ಪುನರಾವರ್ತನೆಯಾಗುತ್ತದೆ. ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಅಂದರೆ ಅಂತಿಮ ಜ್ಞಾನದ ಮೂಲ, ಅಂತಿಮ ಬುದ್ಧಿವಂತಿಕೆ. ಯಾನ ಎಂದರೆ ವಾಹನ ಅಥವಾ ಈ ಅಂತಿಮ ಜ್ಞಾನವನ್ನು ನಾವು ಪಡೆಯುವ ಪ್ರಕ್ರಿಯೆ. ಈಗ ಇದು ಒಂದು ಪ್ರಕ್ರಿಯೆಯಾಗಿರುವುದರಿಂದ ಇದಕ್ಕೆ ಶಕ್ತಿಯ ಒಳಹರಿವು ಬೇಕು. ಅಥವಾ ನೀವು ಒಂದು ಯಾನವು ಒಂದು ವಾಹನ ಎಂದು ಹೇಳಬಹುದು. ಆದ್ದರಿಂದ ಇದರ ಮೂಲಕ ನಾವು ಅದನ್ನು ಚಾರ್ಜ್ ಮಾಡಲು, ಮೂಲದಿಂದ ಪ್ರಾಣಾಹುತಿಯ ಮೂಲಕ ಶಕ್ತಿಯುತಗೊಳಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಸರಣವಿಲ್ಲದೆ ನಿಮ್ಮ ಪ್ರಜ್ಞೆಯಲ್ಲಿ ನೀವು 1 ಇಂಚು ಸಹ ಚಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಪ್ರಾಣಾಹುತಿಗಾಗಿ ಸಾಮರ್ಥ್ಯವುಳ್ಳ ಗುರುಗಳು ಮೂಲವನ್ನು ಟ್ಯಾಪ್ ಮಾಡುತ್ತಾರೆ ಮತ್ತು ನೀವೇ ಅದನ್ನು ಪ್ರಯತ್ನಿಸಬಹುದು. ಪ್ರಾಣಾಹುತಿ ಇಲ್ಲದೆ, ಈ ಪ್ರಸರಣವಿಲ್ಲದೆ ನೀವೇ ಹೇಗೆ ಧ್ಯಾನ ಮಾಡುತ್ತೀರಿ ಎಂದು ನೋಡಿ ಮತ್ತು ಪ್ರಸರಣದ ಮೂಲದೊಂದಿಗೆ ಧ್ಯಾನ ಮಾಡಿ ಮತ್ತು ನಿಮ್ಮ ಪ್ರಜ್ಞೆಯು ಎಷ್ಟು ವೇಗವಾಗಿ ಏರುತ್ತದೆ ಎಂದು ನೋಡಿ. ಅದು ತಕ್ಷಣವೇ ಬದಲಾಗುತ್ತದೆ. ನಾನು ಪ್ರಾಮಾಣಿಕವಾಗಿ ಹೇಳುತ್ತೇನೆ, ಹಾದಿಯು ಎಲ್ಲರಿಗೂ ತೆರೆದಿದ್ದರೂ ಎಲ್ಲರೂ ಅದರ ಮೇಲೆ ನಡೆಯುವುದಿಲ್ಲ. ಅವರು ಸಾಧ್ಯವಿಲ್ಲ ಎಂಬ ಕಾರಣಕ್ಕಲ್ಲ, ಆದರೆ ಅವರು ಮಾಡುವುದಿಲ್ಲ ಎಂಬ ಕಾರಣಕ್ಕೆ. ಗೇಟ್ ತೆರೆದಿದೆ, ಆದರೆ ನಾವು ಪ್ರವೇಶಿಸಲು ಆರಿಸಿಕೊಳ್ಳಬೇಕು. ಔತಣಕೂಟ ಸಿದ್ಧವಾಗಿದೆ, ಆದರೆ ನಾವು ತಿನ್ನಲು ಕುಳಿತುಕೊಳ್ಳಬೇಕು. ಯಾರು ಪ್ರಗತಿ ಸಾಧಿಸುತ್ತಾರೆ ಎಂಬುದನ್ನು ಯಾವುದು ನಿರ್ಧರಿಸುತ್ತದೆ? ಬುದ್ಧಿವಂತಿಕೆ ಅಲ್ಲ, ದೇವರಲ್ಲ, ವಿಶೇಷ ಸ್ಥಾನಮಾನ ಅಲ್ಲ, ಹಿಂದಿನ ಆಧ್ಯಾತ್ಮಿಕ ಅನುಭವವೂ ಅಲ್ಲ. ಈ 3 ವಿಷಯಗಳು. ನಿಮ್ಮ ಆಸಕ್ತಿ, ಅದು ನಿಮ್ಮನ್ನು ಅಭ್ಯಾಸ ಮಾಡಲು ಪ್ರೇರೇಪಿಸುತ್ತದೆ. ಅದು ನಿಮ್ಮೊಳಗೆ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ದುರದೃಷ್ಟವಶಾತ್ ಎಲ್ಲ ಧರ್ಮಗಳು ಮೊದಲು ನಂಬಿಕೆಯನ್ನು, ನಂತರ ಅಭ್ಯಾಸವನ್ನು, ನಂತರ ಆಸಕ್ತಿಯನ್ನು ಬಯಸುತ್ತವೆ. ಆಧ್ಯಾತ್ಮಿಕತೆಯು ನಿಮಗೆ ಆಸಕ್ತಿ ಇದೆಯೇ ಎಂದು ಕೇಳುತ್ತದೆ. ಹಾಗಿದ್ದರೆ ಒಂದು ಅಭ್ಯಾಸವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಅಭ್ಯಾಸದ ಫಲಿತಾಂಶಗಳು ನಿಮಗೆ ಸಾಬೀತುಪಡಿಸುತ್ತವೆ, ನಿಮ್ಮ ಹೃದಯಕ್ಕೆ ತೋರಿಸುತ್ತವೆ. ಹೌದು, ನಾನು ಈ ಪ್ರಕ್ರಿಯೆಯನ್ನು ನಂಬಬಹುದು, ನಾನು ಈ ವಾಹನವನ್ನು ನಂಬಬಹುದು ಎಂದು. ಆದ್ದರಿಂದ ಹಾಜರಾಗಿ, ಪ್ರಾಮಾಣಿಕರಾಗಿರಿ, ಪ್ರಕ್ರಿಯೆಯನ್ನು ನಂಬಿರಿ. ಮತ್ತು ನನ್ನ ಹೃದಯವನ್ನು ಮುರಿದದ್ದು
ಏನು ಎಂದು ನಿಮಗೆ ತಿಳಿದಿದೆಯೇ? ಜನರು ತಮ್ಮನ್ನು ತಾವು ಅನರ್ಹಗೊಳಿಸಿಕೊಂಡಾಗ ನಾನು ತುಂಬಾ ಲೌಕಿಕ, ನಾನು ತುಂಬಾ ಕಾರ್ಯನಿರತ, ತುಂಬಾ ಸಾಮಾನ್ಯ ಎಂದು ಭಾವಿಸುತ್ತಾರೆ. ಆತ್ಮೀಯ ಸ್ನೇಹಿತರೆ, ಅದಕ್ಕಾಗಿಯೇ ಈ ಮಾರ್ಗ ಹಾರ್ಟ್ಫುಲ್ನೆಸ್ ವೇ ಅಸ್ತಿತ್ವದಲ್ಲಿದೆ. ಸಾಮಾನ್ಯ ಜನರಿಗೆ, ಸರಳ ಸಾಮಾನ್ಯ ಜೀವನವನ್ನು ನಡೆಸುವವರಿಗೆ, ಅಸಾಮಾನ್ಯ ಸಾಧ್ಯತೆಯನ್ನು ಗ್ರಹಿಸುವವರಿಗೆ, ವೈಯಕ್ತಿಕ ಪ್ರಜ್ಞೆಯಿಂದ ಕಾಸ್ಮಿಕ್ ಪ್ರಜ್ಞೆಯವರೆಗಿನ ಪ್ರಯಾಣವು ಕೆಲವರಿಗೆ ಮಾತ್ರ ಮೀಸಲಾಗಿಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ಧ ಹಕ್ಕು. ನಾವು ಅದನ್ನು ಪಡೆಯಬೇಕು ಅಷ್ಟೇ. ಈ ಪ್ರಯಾಣವು ತೆರೆದುಕೊಳ್ಳುತ್ತಿದ್ದಂತೆ ನಿಜವಾಗಿ ಹೇಗಿರುತ್ತದೆ ಎಂಬುದನ್ನು ನಾವು ಅನ್ವೇಷಿಸೋಣವೇ? ಹೌದು, ದಯವಿಟ್ಟು ದಾಜಿ. ಅದು ಅದ್ಭುತವಾಗಿರುತ್ತದೆ. ನೀವು ಮಾತನಾಡಿದ ಈ ರಿಯಾಲಿಟಿ ಅಟ್ ಡಾನ್ ಪುಸ್ತಕದ ಬಗ್ಗೆ ಮತ್ತು ನೀವು ಉಲ್ಲೇಖಿಸಿದ ಬಾಬೂಜಿಯವರ ಬಗ್ಗೆ ನಾನು ನಿಮ್ಮನ್ನು ಕೇಳಬಹುದೇ? ನಿಮಗೆ ಬಾಬೂಜಿ ಯಾರು? ಬಾಬೂಜಿ ನಿಮಗೆ ಗೊತ್ತಾ? 1977ರಲ್ಲಿ ಆ ಮೊದಲ ಭೇಟಿಯ ನಂತರ ನಾನು 1976 ಆಗಸ್ಟ್ನಲ್ಲಿ ಈ ಧ್ಯಾನವನ್ನು ಪ್ರಾರಂಭಿಸಿದರು. ನಾನು ಈ ಹಿಂದೆ ನಿಮ್ಮೊಂದಿಗೆ ಹಂಚಿಕೊಂಡಂತೆ ಅಲ್ಲಿ ನಾನು ಅವರನ್ನು ಪ್ರಸ್ತುತ ಮತ್ತು ಅಸ್ಪೃಶ್ಯರೆಂದು ನೋಡಿದೆ. ಅವರ ಮನೆಯಲ್ಲಿ ಮೊದಲ ಬಾರಿಗೆ ಅವರನ್ನು ಭೇಟಿಯಾದಾಗ ಅವರು ನನ್ನ ಮುಂದೆ ಅಸ್ತಿತ್ವದಲ್ಲಿದ್ದರು, ಆದರೆ ಎಲ್ಲೋ ಅದೃಶ್ಯರಾಗಿದ್ದರು. ಅವರ ದೈಹಿಕ ನಿಧನದ ನಂತರವೂ ವರ್ಷಗಳು ಕಳೆದಂತೆ ನನ್ನೊಂದಿಗಿನ ಅವರ ಸಂಬಂಧವು ಆಳವಾಯಿತು. ಬಾಬೂಜಿ, ನಿಮಗೆ ಗೊತ್ತಾ, ದೇವರು ಇನ್ನೂ ನಮ್ಮ ನಡುವೆ ನಡೆಯುತ್ತಿದ್ದಾನೆ ಎಂಬುದಕ್ಕೆ ಅವರ ವ್ಯಕ್ತಿತ್ವವೇ ಪುರಾವೆಯಾಗಿದೆ. ಕೇವಲ ಬಹಳ ಉತ್ತಮ ವೇಷಗಳನ್ನು ಧರಿಸಿ ಅವರು ದೈವಿಕತೆ, ಸರಳತೆ, ಶುದ್ಧತೆಯನ್ನು ಪ್ರತಿನಿಧಿಸುತ್ತಾರೆ. ಇಲ್ಲಿ ಒಬ್ಬ ಮನುಷ್ಯ ಇದ್ದರು. ಅವರು ತಮ್ಮ ಗುಮಾಸ್ತ ಕರ್ತವ್ಯಗಳ ಬಗ್ಗೆ ಚಿಂತಿಸುತ್ತಿದ್ದರು, ಕುಟುಂಬದ ಖರ್ಚುಗಳ ಬಗ್ಗೆ ಚಿಂತಿಸುತ್ತಿದ್ದರು. ಈ ಕರಪತ್ರಕ್ಕಾಗಿ ಅವರು ಎಷ್ಟು ಖರ್ಚು ಮಾಡಿದರು? ಅದು ಕೇವಲ 50 ಪೈಸೆ ಸಹ ಇರಲಿಲ್ಲ. ಮತ್ತು ಅದೇ ಸಮಯದಲ್ಲಿ ಕೇಂದ್ರ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದರು. ಅದರ ಬಗ್ಗೆ ನಾನು ಮಾತನಾಡಿದ್ದೇನೆ. ಪರಮ ಸತ್ಯದೊಂದಿಗೆ ವಿಲೀನಗೊಂಡು ಮಾನವಕುಲದ ಆಧ್ಯಾತ್ಮಿಕ ಅದೃಷ್ಟವನ್ನು ಮರುರೂಪಿಸುತ್ತಿದ್ದರು. ಮತ್ತು ಅವರು ನನಗೆ, ಕೇವಲ ನನಗಲ್ಲ, ಆದರೆ ಅನೇಕರಿಗೆ ಎಲ್ಲವೂ ಆದರು. ತಂದೆ, ತಾಯಿ, ಸ್ನೇಹಿತ, ಸಹಾನುಭೂತಿಯ ಮಾರ್ಗದರ್ಶಿ, ನನ್ನ ಆಧ್ಯಾತ್ಮಿಕ ಅಸ್ತಿತ್ವದ ಉಸಿರೇ ಆದರು. ಈಗಲೂ ಸಹ, ವಿಶೇಷವಾಗಿ ಈಗ, ಅವರು ಎಂದಿಗಿಂತಲೂ ಹೆಚ್ಚು ಹಾಜರಿದ್ದಾರೆ ಎಂದು ನನಗೆ ಅನಿಸುತ್ತದೆ. ಶಹಜಹಾನ್ಪುರದಲ್ಲಿ ನಾನು ಅವರನ್ನು ಮೊದಲ ಬಾರಿಗೆ ನೋಡಿದಾಗ ಅವರು ನನ್ನ ಕಣ್ಣ ಮುಂದೆ ಇದ್ದರು, ಆದರೆ ಅವರು ಎಲ್ಲೋ ಇದ್ದರು ಎಂದು ನಾನು ನಿಮಗೆ ಮೊದಲು ಉಲ್ಲೇಖಿಸಿದ್ದೇನೆ. ಆದರೆ ನನ್ನ ಕಣ್ಣ ಮುಂದೆ ಇದ್ದಾರೆ. ಕೆಲವೊಮ್ಮೆ ಹೃದಯದಿಂದ ಹೃದಯಕ್ಕೆ ಈ ಪ್ರಸರಣದ ಸಮಯದಲ್ಲಿ ನಾನು ಕೇವಲ ಒಂದು ಕೊಳವೆ, ಒಂದು ವಾಹಕ ಎಂದು ನನಗೆ ಅನಿಸುತ್ತದೆ. ಮತ್ತು ಎಲ್ಲರನ್ನೂ ತಲುಪಲು ನನ್ನ ಮೂಲಕ ಹರಿಯುತ್ತಿರುವುದು ಇನ್ನೂ ಬಾಬೂಜಿಯವರ ಪ್ರೀತಿಯೇ. ನನ್ನ ಗುರುವನ್ನು ಇಷ್ಟು ವಿಶಿಷ್ಟವಾಗಿಸಿದ್ದು ಯಾವುದು? ಅವರು ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಜಾಪ್ರಭುತ್ವೀಕರಣಗೊಳಿಸಿದರು. ಸಹಸ್ರಮಾನಗಳಿಂದ ಅಂತಿಮ ಸ್ಥಿತಿಗಳು ರಹಸ್ಯವಾಗಿ ಕಾಯಲ್ಪಟ್ಟಿದ್ದವು. ಬಾಬೂಜಿ ಈ ರಹಸ್ಯಗಳು ಇನ್ನು ಬೇಡ, ಇವು ಮಾನವಕುಲಕ್ಕೆ ಸೇರಿವೆ ಎಂದು ಹೇಳಿದರು. ಅವರು ಗುಹೆಗಳು ಮತ್ತು ಕಾಡುಗಳ ಅಗತ್ಯವಿದ್ದ ಅಭ್ಯಾಸಗಳನ್ನು ತೆಗೆದುಕೊಂಡು ಅವುಗಳನ್ನು ಅಡುಗೆ ಮನೆ ಮತ್ತು ಕಚೇರಿಗಳಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವಂತೆ ಮಾಡಿದರು. ನಿಮಗೆ ಗೊತ್ತಾ, ಯಾರಾದರೂ ಬಂದು, ಬಾಬೂಜಿ, ಈ ಪ್ರಸರಣಕ್ಕಾಗಿ ಮತ್ತು ವಿಮೋಚನೆಗಾಗಿ ನೀವು ಎಷ್ಟು ಶುಲ್ಕ ವಿಧಿಸುತ್ತೀರಿ ಎಂದು ಕೇಳಿದಾಗ ಅವರ ಆಗಾಗ್ಗೆ ಹೇಳುತ್ತಿದ್ದ ಹೇಳಿಕೆ ಏನೆಂದರೆ, ಅವರ ಧ್ವನಿ ಮೃದುವಾಗುತ್ತಿತ್ತು, ಮತ್ತು ಬ್ರಹ್ಮವಿದ್ಯೆಯು ಎಲ್ಲರಿಗೂ ಆಗಿದೆ. ಬ್ರಹ್ಮವಿದ್ಯೆಗಾಗಿ ಅಥವಾ ದೇವರಿಗಾಗಿ ನೀವು ಎಷ್ಟು ಶುಲ್ಕ ವಿಧಿಸಬಹುದು?
ನೀವು ಪಾವತಿಸಬಹುದಾದರೆ ಅದು ಗುರುದಕ್ಷಿಣೆಯಾಗಿತ್ತು. ನಿಮಗೆ ದೇವರು ಅಥವಾ ಬ್ರಹ್ಮವಿದ್ಯೆ ಏಕೆ ಬೇಕು? ನೋಡಿ, ಈಗ ರಿಯಾಲಿಟಿ ಅಟ್ ಡಾನ್ ಇದು ಕೇವಲ ಒಂದು ಪುಸ್ತಕವಲ್ಲ. ಇದು ಸಾರ್ವತ್ರಿಕ ಪದಗಳಲ್ಲಿ ಬರೆಯಲಾದ ಬಾಬೂಜಿಯವರ ಆಧ್ಯಾತ್ಮಿಕ ಆತ್ಮಚರಿತ್ರೆ. ಅವರು ಪ್ರಜ್ಞೆಯ ಆರಂಭಿಕ ಕಲಕುವಿಕೆಯಿಂದ ಕೇಂದ್ರದವರೆಗಿನ ಪ್ರಯಾಣವನ್ನು ವಿವರಿಸಿದಾಗ ಅವರು ಸಿದ್ಧಾಂತವನ್ನು ಹೇಳುತ್ತಿಲ್ಲ. ಅವರು ನಮಗೆ ಅವರ ಪ್ರಯಾಣದ ಡೈರಿಯನ್ನು ನೀಡುತ್ತಿದ್ದಾರೆ. ಅದನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಲು ಏಕೆ ಯೋಗ್ಯವಾಗಿದೆ? ಏಕೆಂದರೆ ಅದು ಆಧ್ಯಾತ್ಮಿಕ ವಿಕಾಸದ DNA ಅನ್ನು ಒಳಗೊಂಡಿದೆ. ಇದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ನಕ್ಷೆಯನ್ನು ಹೊಂದಿದೆ. ಪ್ರತಿಯೊಂದು ವಾಕ್ಯವೂ ಅನೇಕ ಪದರಗಳ ಅರ್ಥವನ್ನು ಹೊಂದಿದೆ. ಮತ್ತು ನಾವು ಪ್ರಯಾಣಿಸುವಾಗ ಅವು ಅರ್ಥಪೂರ್ಣ ಮತ್ತು ಸ್ಪಷ್ಟವಾಗುತ್ತವೆ. ನಾವು ಬೆಳೆದಂತೆ ಅವೆಲ್ಲವೂ ತಮ್ಮನ್ನು ತಾವು ಬಹಿರಂಗಪಡಿಸುತ್ತವೆ. ನಾನು ಅದನ್ನು ನೂರಾರು ಬಾರಿ ಓದಿದ್ದೇನೆ ಮತ್ತು ಇನ್ನೂ ಹೊಸ ಆಯಾಮಗಳು ಕೇವಲ ತೆರೆದುಕೊಳ್ಳುತ್ತವೆ. ನೋಡಿ, ಈ ಪುಸ್ತಕ ಏಕೆ ತುಂಬಾ ಕ್ರಾಂತಿಕಾರಿ? ಮೊದಲನೆಯದಾಗಿ, ಇದು ಅಂತಿಮವನ್ನು ನಿಗೂಢಗೊಳಿಸುವುದಿಲ್ಲ. ಆದರೆ ಇತರರು ವಾಸ್ತವತೆಯನ್ನು ಸಂಕೀರ್ಣ ತತ್ವಶಾಸ್ತ್ರದಲ್ಲಿ ಸುತ್ತಿಕೊಳ್ಳುತ್ತಾರೆ. ಬಾಬೂಜಿ ಅದನ್ನು ಹಳೆಯ ಸ್ನೇಹಿತನಂತೆ ತನ್ನ ಮನೆಗೆ ಪರಿಚಯಿಸುತ್ತಾರೆ. ಇಲ್ಲಿ ಪ್ರಜ್ಞೆಯ ವಾಸದ ಕೋಣೆ ಇದೆ, ಇಲ್ಲಿ ನಿಮ್ಮ ಶುದ್ಧೀಕರಣದ ಅಡುಗೆ ಮನೆ ಇದೆ, ಮತ್ತು ಇಲ್ಲಿ ಅವರು ಕಣ್ಣು ಮಿಟುಕಿಸುತ್ತಾ ಹೇಳುತ್ತಾರೆ, ನೀವು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುವ ಮಲಗುವ ಕೋಣೆ ಎಂದು ಅವರು ಹೇಳುತ್ತಾರೆ. ಎರಡನೆಯದಾಗಿ, ಇದು ತತ್ವಶಾಸ್ತ್ರದ ವೇಷದಲ್ಲಿರುವ ಒಂದು ಕೆಲಸದ ಕೈಪಿಡಿಯಾಗಿದೆ. ಅವರು ಪಂಚಭೂತಗಳಿಂದ, 5 ಮೂಲಭೂತ ಅಂಶಗಳಿಂದ, ಭೂಮಿ, ಆಕಾಶ, ಬೆಂಕಿ, ನೀರು ಮತ್ತು ಗಾಳಿಯಿಂದ ಪ್ರಾಬಲ್ಯ ಹೊಂದಿರುವ ಪಿಂಡು ಪ್ರದೇಶದ, ಹೃದಯ ಪ್ರದೇಶದ ಅಂಶಗಳನ್ನು ವಿವರಿಸಿದಾಗ ಅವರು ನಿರ್ದೇಶಾಂಕಗಳನ್ನು ನೀಡುತ್ತಿದ್ದಾರೆ. ಅವರು ಪ್ರಾಣಾಹುತಿಯ ಪಾತ್ರವನ್ನು ವಿವರಿಸಿದಾಗ ಅವರು ನಮಗೆ ಕೀಲಿಯನ್ನು ಹಸ್ತಾಂತರಿಸುತ್ತಿದ್ದಾರೆ. ಇದು ನಿಧಿಯ ನಕ್ಷೆಯಂತೆ. ಅಲ್ಲಿ ಎಕ್ಸ್ ಗುರುತು ಸ್ಥಳವನ್ನು ಗುರುತಿಸುತ್ತದೆ, ಆದರೆ ಆ ಸ್ಥಳವು ನಿಮ್ಮೊಳಗೆ ಇದೆ. ಮೂರನೆಯದಾಗಿ, ಈ ಪುಸ್ತಕವು ಆಧುನಿಕ ಮನಸ್ಸನ್ನು ಉದ್ದೇಶಿಸುತ್ತದೆ. 1940ರ ದಶಕದಲ್ಲಿ ಬರೆಯಲ್ಪಟ್ಟಿದೆ. ಅದು ಪ್ರತಿಯೊಂದು ಪ್ರಶ್ನೆಯನ್ನು ವೈಜ್ಞಾನಿಕವಾದ, ಸಂಶಯಾಸ್ಪದ ಮನಸ್ಸು ಕೇಳಬಹುದಾದ ಪ್ರಶ್ನೆಯನ್ನು ನಿರೀಕ್ಷಿಸುತ್ತದೆ. ಯಾವುದೇ ಸಿದ್ಧಾಂತಗಳಿಲ್ಲ, ಯಾವುದೇ ಕುರುಡು ನಂಬಿಕೆಯ ವ್ಯವಸ್ಥೆ ಇಲ್ಲ. ಕೇವಲ ಇಲ್ಲಿ ಒಂದು ವಿಧಾನವಿದೆ. ಅದು ಹೇಗೆ ಕೆಲಸ ಮಾಡುತ್ತದೆ, ಮತ್ತು ಈಗ ನೀವೇ ಅದನ್ನು ಪರಿಶೀಲಿಸಿ. ನೀವು ವಿಜ್ಞಾನಿ, ನೀವು ಪ್ರಕ್ರಿಯೆಯ ಫಲಿತಾಂಶ, ಮತ್ತು ನಿಮ್ಮ ಹೃದಯವೇ ನೀವು ಪ್ರಯೋಗ ಮಾಡುವ ಸ್ಥಳ. ಅದು ನಿಮ್ಮ ಪ್ರಯೋಗಾಲಯ. ನೀವೇ ನ್ಯಾಯಾಧೀಶರು, ನೀವೇ ಮಾರ್ಗ, ನೀವೇ ಸಾಧನ. ಆದರೆ ನನ್ನನ್ನು ಹೆಚ್ಚು ಸ್ಪರ್ಶಿಸುವುದು ಸಹಾನುಭೂತಿ. ಅವರು ಬರೆದ ಸಾಲುಗಳ ನಡುವೆ ನೀವು ಬಾಬೂಜಿಯ ಒಡೆದ ಹೃದಯವನ್ನು ಅನುಭವಿಸುತ್ತೀರಿ. ಮಾನವ ಕುಲದ ಮೇಲಿನ ಪ್ರೀತಿಯಿಂದ ಒಡೆದ ಹೃದಯ. ಅವರು ನಮ್ಮ ನೋವನ್ನು, ನಮ್ಮ ಅಂತ್ಯವಿಲ್ಲದ ಹುಡುಕಾಟವನ್ನು ಕಂಡರು ಮತ್ತು ಸಾಕು, ಮನೆಗೆ ಶಾರ್ಟ್ಕಟ್ ಅನ್ನು ನಿಮಗೆ ತೋರಿಸುತ್ತೇನೆ ಎಂದು ಹೇಳಿದರು. ನೋಡಿ, ರಿಯಾಲಿಟಿ ಅಟ್ ಡಾನ್ ಅನ್ನು ಓದಲು ಉದ್ದೇಶಿಸಿಲ್ಲ, ಅಥವಾ ಈ ನಿರ್ದಿಷ್ಟ ಪುಸ್ತಕ ಹಾರ್ಟ್ಫುಲ್ನೆಸ್ ವೇ ಬುಕ್ ನಂಬರ್ 2 ಅನ್ನು ಅದನ್ನು ಹೀರಿಕೊಳ್ಳಲು ಉದ್ದೇಶಿಸಲಾಗಿದೆ. ನಾನು ಜನರಿಗೆ ಹೇಳುತ್ತೇನೆ, ಒಂದು ಪ್ಯಾರಾಗ್ರಾಫ್ ಅನ್ನು ಅಥವಾ ಒಂದು ಪ್ರಶ್ನೆಯನ್ನು, ಒಂದು ವಿಷಯವನ್ನು ಓದಿ, ನಂತರ ಧ್ಯಾನ ಮಾಡಿ. ಅದು ಮನಸ್ಸಿನ ಒಳಗೆ ಮುಳುಗಲಿ. ಪ್ರತಿ ಪದದಲ್ಲೂ ಈ ಅಂತರ್ಗತ ಪ್ರಸರಣ ಇರುವಂತೆಯೇ. ಪುಸ್ತಕವು ಜೀವಂತವಾಗಿದೆ, ನಿಮ್ಮಲ್ಲಿ ಏನನ್ನಾದರೂ ಜಾಗೃತಗೊಳಿಸಲು ಕಾಯುತ್ತಿದೆ. ಬಾಬೂಜಿ ಯಾರು ಮತ್ತು ಏನಾಗಿದ್ದಾರೆ? ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ ಮಾಸ್ಟರ್. ನಮ್ಮ ಕರಾಳ ಯುಗಕ್ಕೆ ವಾಸ್ತವದ ಉದಯವನ್ನು ತಂದವರು, ಮತ್ತು ಅವರ ಪುಸ್ತಕ ಮತ್ತು ಅದರ ವಿಸ್ತರಣೆ
ಈಗ ಈ ಹಾರ್ಟ್ಫುಲ್ನೆಸ್ ವೇ 2 ಪುಸ್ತಕದಲ್ಲಿ ಇದು ಬೆಳಗಿನ ಸೂರ್ಯ ಕಿಟಕಿ ತೆರೆದು ಸಿದ್ಧರಿರುವ ಎಲ್ಲರಿಗೂ ಲಭ್ಯವಿರುವಂತೆ ನಿಮ್ಮ ಹೃದಯವನ್ನು ತೆರೆಯಿರಿ ಅಷ್ಟೇ. ಧನ್ಯವಾದಗಳು ದಾಜಿ. ಬಾಬೂಜಿಯವರ ಮಾತುಗಳ ಜೊತೆಗೆ ನೀವು ಅನೇಕ ವಿವರಣೆಗಳನ್ನು ಸೇರಿಸಿದ್ದೀರಿ ಮತ್ತು ಇದು ಬಾಬೂಜಿಯವರ ತತ್ವಶಾಸ್ತ್ರವನ್ನು ಯಾರಾದರೂ ಅನುಸರಿಸಬಹುದಾದ ಬಹಳ ಸರಳವಾದ ಪ್ರಾಯೋಗಿಕ ವಿಧಾನದೊಂದಿಗೆ ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಹಾಗಾದರೆ ಈ ಜ್ಞಾನ ಎಲ್ಲಿಂದ ಬಂತು? ಎಲ್ಲರಿಗೂ ಸುಲಭವಾಗಿ ಸಿಗುವ ಈ ಪ್ರಾಯೋಗಿಕತೆ ಎಲ್ಲಿಂದ ಬಂತು ಎಂಬುದನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಗೊತ್ತಾ, ಈ ಪ್ರಶ್ನೆಯು ಯಾವಾಗಲೂ ನನ್ನನ್ನು ಸ್ವಲ್ಪ ಮುಜುಗರಕ್ಕೀಡು ಮಾಡುತ್ತದೆ, ಏಕೆಂದರೆ ಸತ್ಯವೆಂದರೆ ನಾನು ಕೇವಲ ಒಬ್ಬ ಟೈಪಿಸ್ಟ್. ಈ ಜ್ಞಾನ ನನ್ನದಲ್ಲ. ಈ ನಿಗೂಢ ಪ್ರಕ್ರಿಯೆಯನ್ನು ವಿವರಿಸಲು ನಾನು ಪ್ರಯತ್ನಿಸುತ್ತೇನೆ. ಮೊದಲನೆಯದಾಗಿ, ಮೂಲದಿಂದ ನೇರ ಪ್ರಸರಣವಿದೆ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಜ್ಞಾನವು ಕೇವಲ ಮನಸ್ಸಿನಿಂದ ಮನಸ್ಸಿಗೆ ರವಾನೆಯಾಗುವ ಮಾಹಿತಿಯಲ್ಲ. ಇದು ಹೃದಯದಿಂದ ಹೃದಯಕ್ಕೆ ಭಾವನೆಗಳ ಜೀವಂತ ವರ್ಗಾವಣೆಯಾಗಿದೆ. ಸಂತೋಷ, ಶಾಂತಿ, ಆನಂದ, ಉಲ್ಲಾಸದ ಬಗ್ಗೆ ಮಾತನಾಡುವುದರ ಬದಲು ಅವರು ಕೇವಲ ಮಾತನಾಡುವುದರಿಂದ ನಿಮಗೆ ಅಷ್ಟು ಸಂತೋಷ, ಆನಂದ, ಶಾಂತಿ, ನೆಮ್ಮದಿಯನ್ನು ನೀಡುತ್ತಾರೆಯೇ? ಅಥವಾ ನಾನು ಪಿಜ್ಜಾ ಬಗ್ಗೆ ಮಾತನಾಡಿದರೆ ನೀವು ಅವುಗಳನ್ನು ಕೇಳುವುದರಿಂದ ಸಂತೋಷ ಪಡುತ್ತೀರಾ? ಇಲ್ಲ. ನೀವು ಅದನ್ನು ಸವಿಯಬೇಕು, ನೀವು ಅದನ್ನು ಸೇವಿಸಬೇಕು. ಬಾಬೂಜಿ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುತ್ತಿದ್ದರು. ನೀವು ಹೇಳಬಹುದು, ಬಾಬೂಜಿಯವರ ತಿಳುವಳಿಕೆಯೊಂದಿಗೆ ಆಧ್ಯಾತ್ಮಿಕ DNA-ಯನ್ನು ಪ್ರೋಗ್ರಾಮಿಂಗ್ ಮಾಡುತ್ತಿದ್ದರು ಮತ್ತು ಅದು ಪ್ರತಿಯೊಬ್ಬರೊಂದಿಗೂ ಆಗುತ್ತದೆ. ಪುಸ್ತಕವನ್ನು ಓದದೆ, ಕೇವಲ ಅನುಭವದ ಮೂಲಕ ನೀವು ನಿಮ್ಮದೇ ಆದ ಪುಸ್ತಕವನ್ನು ಬರೆಯಬಹುದು. ಅದು ಬಾಬೂಜಿ ಬರೆದದ್ದಕ್ಕೆ ಹೋಲುತ್ತದೆ ಎಂಬುದಕ್ಕೆ ನಾನು ನಿಮಗೆ ಒಂದು ಉದಾಹರಣೆಯನ್ನು ಹಂಚಿಕೊಳ್ಳಬಲ್ಲೆ. ಈ ಹಾದಿಯಲ್ಲಿ ನನ್ನನ್ನು ಪ್ರಾರಂಭಿಸಿದ ಉಪದೇಶಕರು, ದೇವರು ಅವರಿಗೆ ಆಶೀರ್ವದಿಸಲಿ, ದ್ರೌಪದಿ ದೇವಿ ಅಗರ್ವಾಲ್, ಅವರಿಗೆ ಇಂಗ್ಲಿಷ್ ಓದಲು ಬರುತ್ತಿರಲಿಲ್ಲ. ಅವರಿಗೆ ಹಿಂದಿ ಚೆನ್ನಾಗಿ ಅರ್ಥವಾಗುತ್ತಿತ್ತು, ಆದರೆ ಹಿಂದಿಯ ಉತ್ತಮ ಓದುಗರಾಗಿರಲಿಲ್ಲ. ಆದ್ದರಿಂದ ಅವರು ನನ್ನನ್ನು ವಿನಂತಿಸಿದರು, ಕಮಲೇಶ್ ಭಾಯ್, ದಯವಿಟ್ಟು ನನಗಾಗಿ ಈ ಪುಸ್ತಕಗಳನ್ನು ಓದಿ. ಇದು 1976, 77ರ ಹಿಂದಿನದು. ಆಗ ನಮ್ಮ ಬಳಿ ಬಾಬೂಜಿ ಮಹಾರಾಜರು ಬರೆದ ಸೀಮಿತ ಸಂಖ್ಯೆಯ ಪುಸ್ತಕಗಳಿದ್ದವು. ಅದರಿಂದ ನಾನು ಪ್ರತಿ ಪ್ಯಾರಾಗ್ರಾಫ್, ಪ್ರತಿ ಸಾಲನ್ನು ಓದಿದಾಗ ಅವರು ನಾನು ಇದನ್ನು ಅನುಭವಿಸಿದ್ದೇನೆ ಎಂದು ಹೇಳುತ್ತಿದ್ದರು. ಆದ್ದರಿಂದ ನೋಡಿ, ಓದದೆ ಸಹ ಈ ಹಾದಿಯನ್ನು ಅನುಸರಿಸುವುದರಿಂದ ಜ್ಞಾನವು ಈಗ ನಿಮ್ಮ ವ್ಯವಸ್ಥೆಯಲ್ಲಿ ಜೀವಂತ ಸ್ಪಂದಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆ. ನೀವು ಆ ನಿಜವಾದ ಬ್ರಹ್ಮವಿದ್ಯೆಗೆ ಸಾಕ್ಷಿಯಾಗುತ್ತೀರಿ. ಆಗಾಗ್ಗೆ ನಾನು ಏನನ್ನಾದರೂ ವಿವರಿಸಲು ಕುಳಿತಾಗ ನನಗೆ ಗೊತ್ತಿಲ್ಲದಿದ್ದರೂ ನನಗೆ ತಿಳಿದಿರುವ ಪದಗಳು ಬರುತ್ತವೆ. ಇದು ಸರಿಯಾದ ಚಿತ್ರಕ್ಕಾಗಿ ಹುಡುಕುವಂತಿದೆ. ನಿಮ್ಮ ಅಜ್ಜರಿಂದ ನೀವು ಒಂದು ಗ್ರಂಥಾಲಯವನ್ನು ಆನುವಂಶಿಕವಾಗಿ ಪಡೆದಿದ್ದೀರಿ ಎಂದು ಊಹಿಸಿ. ವರ್ಷಗಳವರೆಗೆ ನೀವು ಕೇವಲ ಪುಸ್ತಕಗಳನ್ನು ಒರೆಸುತ್ತೀರಿ. ನಂತರ ಒಂದು ದಿನ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಮತ್ತು ಇದ್ದಕ್ಕಿದ್ದಕ್ಕಿಂತ ನಿಮಗೆ ಎಲ್ಲವೂ ತಿಳಿದಿದೆ. ಯಾವ ಪುಸ್ತಕವನ್ನು ತೆರೆಯಬೇಕು, ಯಾವ ಪುಟಕ್ಕೆ ತಿರುಗಬೇಕು ಎಂದು. ಜ್ಞಾನವು ಯಾವಾಗಲೂ ಅಲ್ಲಿಯೇ ಇತ್ತು. ಅದನ್ನು ಸಕ್ರಿಯಗೊಳಿಸಲು ಸರಿಯಾದ ಪ್ರಶ್ನೆಗಾಗಿ ಕಾಯುತ್ತಿತ್ತು. ಪ್ರಾಯೋಗಿಕ ತಿಳುವಳಿಕೆಯು ಅದನ್ನು ಜೀವಿಸುವುದರಿಂದ, ಅದನ್ನು ಅನುಭವಿಸುವುದರಿಂದ, ಅದರೊಳಗೆ ಬೀಳುವುದರಿಂದ, ಮತ್ತೆ ಮತ್ತೆ ಪ್ರಯತ್ನಿಸುವುದರಿಂದ ಬರುತ್ತದೆ. ನಾನು ಮಾಡಿದ ಪ್ರತಿಯೊಂದು ತಪ್ಪು, ನನ್ನ ಅಭ್ಯಾಸದಲ್ಲಿ ನಾನು ಮಾಡಿದ ಮತ್ತು ಎದುರಿಸಿದ ಪ್ರತಿಯೊಂದು ಹೋರಾಟ, ಅವೆಲ್ಲವೂ ನನ್ನ ಶಿಕ್ಷಕರಾದವು. ಧ್ಯಾನದ ಸಮಯದಲ್ಲಿ ತೊಂದರೆ ಕೊಡುವ ಆಲೋಚನೆಗಳನ್ನು ನಿಭಾಯಿಸುವ ಬಗ್ಗೆ ಯಾರಾದರೂ ಕೇಳಿದಾಗ ನಾನು ಆ ಆಲೋಚನೆಗಳೊಂದಿಗೆ
ನನ್ನದೇ ಆದ ಹೋರಾಟಗಳನ್ನು ನೆನಪಿಸಿಕೊಳ್ಳಬೇಕು. ಅವರು ಅಹಂಕಾರದೊಂದಿಗೆ ಹೆಣಗಾಡಿದಾಗ ನಾನು ನನ್ನದೇ ಆದ ಅವಮಾನಗಳನ್ನು ನೆನಪಿಸಿಕೊಳ್ಳುತ್ತೇನೆ. ಇದು ಜ್ಞಾನವಲ್ಲ. ಇದು ಕೇವಲ ಇತರರ ನೋವಿಗೆ ಸೂಕ್ಷ್ಮವಾದ ಗಾಯದ ಅಂಗಾಂಶಗಳು. ನಿಜವಾದ ಮೂಲ ಅನ್ವೇಷಕರೇ. ಹುಡುಕುತ್ತಿರುವವನು ಹುಡುಕಾಟವಾಗುತ್ತಾನೆ. ಯಾರಾದರೂ ನಿಜವಾದ ಬಾಯಾರಿಕೆಯಿಂದ ಪ್ರಶ್ನೆಯನ್ನು ಕೇಳಿದಾಗ ನನ್ನ ವೈಯಕ್ತಿಕ ಜ್ಞಾನವನ್ನು ಮೀರಿದ ಏನೋ ನನ್ನಲ್ಲಿ ಪ್ರತಿಕ್ರಿಯಿಸುತ್ತದೆ. ಹಂಬಲವು ಮೂಲದಿಂದ ಉತ್ತರವನ್ನು ಹೊರಗೆ ಎಳೆಯುತ್ತದೆ. ನಾನು ಮಾತನಾಡಿದ ನಂತರ ಅನೇಕ ಬಾರಿ ನಾನು ಆಶ್ಚರ್ಯಪಡುತ್ತೇನೆ. ಯಾರು ಹೇಳಿದರು ಅದನ್ನು? ಆ ಮಾತುಗಳು ಎಲ್ಲಿಂದ ಬಂದವು? ಈ ಸಂವಾದದ ಮೂಲಕ ದೈವಿಕವು ತನ್ನೊಂದಿಗೆ ಮಾತನಾಡುತ್ತಿದೆ, ಮತ್ತು ಔಷಧಿ ವಿತರಕರಾಗಿ, ಕುಟುಂಬದ ವ್ಯಕ್ತಿಯಾಗಿ. ಹಾದಿಯಲ್ಲಿ ನಡೆಯುತ್ತಿರುವಾಗ ಜಗತ್ತಿನಲ್ಲಿ ವಾಸಿಸುತ್ತಿದ್ದ ಒಬ್ಬರಿಂದ ಬರುವ ಪ್ರಾಯೋಗಿಕ ವಿಧಾನವಾಗಿದೆ. ಮಕ್ಕಳು ಹೊರಗೆ ಆಟವಾಡುತ್ತಿರುವಾಗ ಧ್ಯಾನ ಮಾಡುವುದು ಹೇಗಿರುತ್ತದೆ ಎಂದು ನನಗೆ ತಿಳಿದಿದೆ. ನೀವು ಧ್ಯಾನ ಮಾಡುತ್ತಿರುವಾಗ ಅವರು ನಿಮ್ಮ ಮಡಿಲಲ್ಲಿ ಆಡುತ್ತಿರಬಹುದು. ವ್ಯಾಪಾರವನ್ನು ನಿರ್ವಹಿಸುವಾಗ ಅಭ್ಯಾಸ ಮಾಡುವುದು. ಒಬ್ಬ ಗ್ರಾಹಕ ನನ್ನ ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ ಎಂದು ಕೂಗುತ್ತಿದ್ದಾನೆ. ಬಿಲ್ಗಳನ್ನು ಪಾವತಿಸುವಾಗ ದೇವರನ್ನು ಹುಡುಕುವುದು. ಇದು ಆದರ್ಶ ಪರಿಸ್ಥಿತಿಗಳಲ್ಲಿ ಮಾತ್ರವಲ್ಲದೆ ನಿಜ ಜೀವನದಲ್ಲಿ ನಿಜವಾಗಿ ಕೆಲಸ ಮಾಡುವುದನ್ನು ಕಂಡುಕೊಳ್ಳಲು ನನಗೆ ಒತ್ತಾಯಿಸಿತು. ಆದರೆ ಅಂತಿಮವಾಗಿ ಹರಿಯುವ ಯಾವುದೇ ಜ್ಞಾನವೂ ಬಾಬೂಜಿಯವರ ಮಕ್ಕಳಿಗೆ ನೀಡಿದ ಕೊಡುಗೆಯಾಗಿದೆ. ಅವರು ನಮ್ಮೆಲ್ಲರಲ್ಲೂ ಈ ಬೀಜಗಳನ್ನು ನೆಟ್ಟಿದ್ದಾರೆ. ಕೆಲವರು ವಿದ್ವಾಂಸರಾದರು, ಕೆಲವರು ಕವಿಗಳಾದರು, ಕೆಲವರು ಮೌನ ಪ್ರಸಾರಕರಾದರು. ನನ್ನ ವಿಷಯದಲ್ಲಿ ಹೇಗೋ ಅವರು ನನ್ನನ್ನು ಒಬ್ಬ ಭಾಷಾಂತರಕಾರರನ್ನಾಗಿ ಮಾಡಿದರು. ಅವರ ಸಾಗರದಂತಹ ಜ್ಞಾನವನ್ನು, ಅವರ ತಿಳುವಳಿಕೆಯನ್ನು ತೆಗೆದುಕೊಂಡು ಅದನ್ನು ಆಧುನಿಕ ಅನ್ವೇಷಕರು ಮುಳುಗದೆ ಸವಿಯಬಹುದಾದ ಸಣ್ಣ ಕಪ್ಗಳಲ್ಲಿ ನೀಡಿದರು. ಈ ಜ್ಞಾನ ಎಲ್ಲಿಂದ ಬರುತ್ತದೆ ಎಂಬುದು ನಿಜವಾದ ಪ್ರಶ್ನೆಯಲ್ಲ, ಆದರೆ ಅದು ಎಲ್ಲಿಗೆ ಹೋಗಲು ಬಯಸುತ್ತದೆ. ನಿಮ್ಮ ಹೃದಯದಲ್ಲಿ, ನಿಮ್ಮ ಅಭ್ಯಾಸದಲ್ಲಿ, ನಿಮ್ಮ ಜೀವನದಲ್ಲಿ. ಅದು ಮಾತ್ರ ಮುಖ್ಯವಾದ ಗಮ್ಯಸ್ಥಾನ. ದಾಜಿ, ಮೂಲಭೂತವಾಗಿ ಈ ಪುಸ್ತಕ ದ ಹಾರ್ಟ್ಫುಲ್ನೆಸ್ ವೇ ಬುಕ್ 2 ನಮ್ಮ ಪ್ರಸ್ತುತ ನಂಬಿಕೆಯ ವ್ಯವಸ್ಥೆಗಳು, ನಮ್ಮ ಮಿತಿಗಳು, ನಮ್ಮ ಮಾನಸಿಕ ಭಯಗಳು ಮತ್ತು ದೌರ್ಬಲ್ಯಗಳೊಂದಿಗೆ ನಾವು ಈಗ ಎಲ್ಲಿದ್ದೇವೆ ಎಂಬುದರಿಂದ ಈ ಜೀವನದಲ್ಲಿ ದೇವ ಸಾಕ್ಷಾತ್ಕಾರದ ಹಂತವನ್ನು ತಲುಪಲು ನಾವು ಹೇಗೆ ರೂಪಾಂತರಗೊಳ್ಳಬಹುದು ಎಂಬುದರ ಸಾರಾಂಶವಾಗಿದೆ. ಇದು ತುಂಬಾ ಅದ್ಭುತವಾಗಿ ತೋರುತ್ತದೆ. ಅದು ಹೇಗೆ ಸಾಧ್ಯ? ನೋಡಿ, ನಾವು ಈ ಶತಕೋಟಿ ಡಾಲರ್ ಪ್ರಶ್ನೆಗೆ ಬರುತ್ತೇವೆ. ದೇವರ ಸಾಕ್ಷಾತ್ಕಾರ ಈ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಜನ್ಮಗಳ ನಂತರ ಅಲ್ಲ, ಯಾವುದೋ ದೂರದ ಸ್ವರ್ಗದಲ್ಲಿ ಅಲ್ಲ, ಆದರೆ ಇಲ್ಲಿ, ಈಗ. ನಮ್ಮ ಇಮೇಲ್ಗಳು ಮತ್ತು ಟ್ರಾಫಿಕ್ ಜಾಮ್ಗಳು ಮತ್ತು ಕುಟುಂಬ ಭೋಜನಗಳ ಮಧ್ಯದಲ್ಲಿ. ಹೌದು, ಖಂಡಿತವಾಗಿಯೂ ಹೌದು, ಅದು ಸಾಧ್ಯ. ಇದು ಕೇವಲ ಶುಭ ಹಾರೈಕೆ ಏಕೆ ಅಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ನೋಡಿ, ಲಾಲಾಜಿ ಯೋಗಿಕ ಪ್ರಸರಣ ಪ್ರಾಣಾಹುತಿಯನ್ನು ಈ ಜಗತ್ತಿಗೆ ಪರಿಚಯಿಸಿದಾಗ ಇಡೀ ಆಟವೇ ಬದಲಾಯಿತು. ಇದರ ಮೊದಲು ನೀವು ಎಷ್ಟು ಗಂಭೀರವಾಗಿರಬಹುದು, ನೀವು ದೇವರ ಸಾಕ್ಷಾತ್ಕಾರಕ್ಕಾಗಿ ಎಷ್ಟು ಗಂಭೀರವಾಗಿ ಹುಡುಕುತ್ತಿದ್ದರು. ಈ ವ್ಯಕ್ತಿಗಳು ತಮ್ಮ ಸ್ವಂತ ಶಕ್ತಿಯಿಂದ ಮತ್ತು ಆಮ್ಲಜನಕದ ಟ್ಯಾಂಕ್ಗಳಿಲ್ಲದೆ ಎವರೆಸ್ಟ್ ಏರಲು ಪ್ರಯತ್ನಿಸುವ ಜನರಂತೆ ಇದ್ದರು. ಈಗ ಯಾರೋ ಹೆಲಿಕಾಪ್ಟರ್ಗಳನ್ನು ಕಂಡುಹಿಡಿದಂತೆ. ಪ್ರಯತ್ನ ಇನ್ನೂ ಮುಖ್ಯ, ಆದರೆ ಶಕ್ತಿಯ ಮೂಲ ವಿಭಿನ್ನವಾಗಿದೆ. ಈ ರೀತಿಯಾಗಿ ಅದರ ಬಗ್ಗೆ ಯೋಚಿಸಿ. ನೀವು ದೆಹಲಿಯಿಂದ ಮುಂಬೈಗೆ ನಡೆದು ಹೋಗಬೇಕಾಗಿದ್ದರೆ ಅದು ತಿಂಗಳುಗಳನ್ನು ತೆಗೆದುಕೊಳ್ಳಬಹುದು, ಆದರೆ ನೀವು ವಿಮಾನವನ್ನು ಹಿಡಿದರೆ ಹೆಚ್ಚು 2 ಗಂಟೆಗಳು. ಅದೇ ಗಮ್ಯಸ್ಥಾನ, ಕ್ರಾಂತಿಕಾರಿ ವಿಧಾನ. ಆಧ್ಯಾತ್ಮಿಕ ಪ್ರಯಾಣಕ್ಕೆ ಪ್ರಾಣಾಹುತಿ ಮಾಡುವುದು ಇದನ್ನೇ. ಮತ್ತು ನಿಮಗೆ ಗೊತ್ತಾ,
ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಇಲ್ಲಿದೆ. ದೇವರ ಸಾಕ್ಷಾತ್ಕಾರ ಎಂದರೆ ನೀವು ಏನಲ್ಲವೋ ಅದು ಆಗುವುದಲ್ಲ. ನೀವು ಈಗಾಗಲೇ ಏನಿದ್ದೀರೋ ಅದನ್ನು ಹೊರಗೆ ತರುವುದು. ನಾವು ಒಂದು ಅರಮನೆಯನ್ನು ನಿರ್ಮಿಸುತ್ತಿಲ್ಲ. ನಾವು ಕನ್ನಡಿಯನ್ನಷ್ಟೇ ಶುಚಿಗೊಳಿಸುತ್ತಿದ್ದೇವೆ. ದೈವಿಕತೆಯ ಆ ಪ್ರತಿಬಿಂಬ ಈಗಾಗಲೇ ಅಲ್ಲಿಯೇ ಇದೆ. ಕೇವಲ ಅನಿಸಿಕೆಗಳು, ಆಸೆಗಳು ಮತ್ತು ಅಹಂಕಾರದ ಹೊರಗಳಿಂದ ಮರೆಮಾಡಲಾಗಿದೆ. ಈ ಹಾರ್ಟ್ಫುಲ್ನೆಸ್ ಬುಕ್ 2 ಸಂಪುಟದಲ್ಲಿ ನಾವು ವ್ಯವಸ್ಥಿತ ವಿಧಾನವನ್ನು ವಿವರಿಸುತ್ತೇವೆ. ಮೊದಲಿಗೆ ನಾವು ಧ್ಯಾನ ಮತ್ತು ಶುದ್ಧೀಕರಣದ ಮೂಲಕ ವೈಯಕ್ತಿಕ ಪ್ರಜ್ಞೆಯನ್ನು ಸಂಸ್ಕರಿಸುತ್ತೇವೆ. ಒಂದು ರೇಡಿಯೋವನ್ನು ತಿರುಗಿಸುವಂತೆ ಸ್ಪಷ್ಟ ಸಂಕೇತಗಳನ್ನು ಸ್ವೀಕರಿಸಲು ನಾವು ನಮ್ಮ ಆವರ್ತನವನ್ನು ಸರಿಹೊಂದಿಸುತ್ತೇವೆ. ಸೂಕ್ಷ್ಮವಾಗಿ ಸರಿಹೊಂದಿಸುತ್ತೇವೆ. ಸ್ಥಿರತೆ ಕಡಿಮೆಯಾಗುತ್ತದೆ. ದೈವಿಕ ನಿಲ್ದಾಣವು ಪ್ರಸಾರವಾಗುತ್ತದೆ. ನಂತರ ಕ್ರಮೇಣ ನಮ್ಮ ಸಂಸ್ಕರಿಸಿದ ಪ್ರಜ್ಞೆಯು ನಮ್ಮ ಸಾಮಾನ್ಯ ಕಾಸ್ಮಿಕ್ ಪ್ರಜ್ಞೆಯೊಂದಿಗೆ ಅನುರಣಿಸಲು ಪ್ರಾರಂಭಿಸುತ್ತದೆ. ಮರಗಳು ಏನನ್ನು ಅನುಭವಿಸುತ್ತವೆಯೋ ಅದನ್ನು ನಾವು ಅನುಭವಿಸಲು ಪ್ರಾರಂಭಿಸುತ್ತೇವೆ. ಕಾಸ್ಮಿಕ್ ಲಯಗಳನ್ನು ಗ್ರಹಿಸುತ್ತೇವೆ. ಯೋಚಿಸದೆ ಅರ್ಥಮಾಡಿಕೊಳ್ಳುತ್ತೇವೆ. ನಾನು ಎಂಬ ಗಡಿಗಳು ಹೆಚ್ಚು ಅಸ್ಪಷ್ಟವಾಗುತ್ತವೆ. ಮುಂದೆ ಪ್ರಜ್ಞೆಯನ್ನು ಮೀರಿದ ಜಿಗಿತ ಬರುತ್ತದೆ. ಪ್ರಜ್ಞೆಯನ್ನು ಮೀರಿದ್ದು ಏನು? ಈಗ ನಾವು ಸಂಭಾವ್ಯತೆಯ ಕ್ಷೇತ್ರ ಎಂದು ಕರೆಯುವ ಕಡೆಗೆ ಜಿಗಿಯುತ್ತಿದ್ದೇವೆ. ಈ ಪ್ರಜ್ಞೆಯನ್ನು ಯಾವುದು ಬೆಂಬಲಿಸುತ್ತದೆ? ಇಲ್ಲಿ ನೀವು ಇನ್ನು ಮುಂದೆ ವಿವಿಧ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಅನುಭವಿಸುವುದಿಲ್ಲ. ನೀವು ಆ ಸ್ಥಿತಿಗಳ ಮೂಲವಾಗುತ್ತಿದ್ದೀರಿ. ನೀವು ಸಂಪೂರ್ಣವಾಗಿ ತಿಳಿದಿರುತ್ತೀರಿ. ನೀವು ನಿಮ್ಮದೇ ಆದ ಆಧ್ಯಾತ್ಮ ಸಂಪತ್ತಿನ ಸಂಪೂರ್ಣ ಹಿಡಿತದಲ್ಲಿರುತ್ತೀರಿ. ಇದು ಚಲನಚಿತ್ರವನ್ನು ನೋಡುವುದರಿಂದ ಪ್ರೊಜೆಕ್ಷನ್ ಕೊಠಡಿಯಲ್ಲಿ ಇರುವಂತೆ. ಮತ್ತು ಅಂತಿಮವಾಗಿ ಕೇಂದ್ರಕ್ಕೆ ಪ್ರಯಾಣ, ಅಸ್ತಿತ್ವದ ಸಂಪೂರ್ಣ ತಿರುಳು. ಅಲ್ಲಿ ಏನೂ ಇಲ್ಲ ಮತ್ತು ಎಲ್ಲವೂ ಸಂಧಿಸುತ್ತವೆ. ಆದರೆ ಇದು ಒಂದೇ ಜೀವನದಲ್ಲಿ ಏಕೆ ಸಾಧ್ಯ? ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ, ಸಾಮೂಹಿಕ ಪ್ರಜ್ಞೆ ವಿಕಸನಗೊಂಡಿದೆ. ಮಾನವೀಯತೆಯು ಪ್ರಜ್ಞೆಯ ಮಟ್ಟದಲ್ಲಿ ಬಹಳ ಮಟ್ಟಿಗೆ ವಿಕಸನಗೊಂಡಿದೆ. ಹಿಂದೆ ಅಸಾಧಾರಣ ಪ್ರಯತ್ನದ ಅಗತ್ಯವಿದ್ದದ್ದು ಈಗ ಸಹಜವಾಗಿಯೇ ಲಭ್ಯವಾಗಿದೆ. ನಾವು ಹಿಂದಿನ ಎಲ್ಲಾ ಸಾಧಕರ ಹೆಗಲ ಮೇಲೆ ನಿಂತಿದ್ದೇವೆ. ಎರಡನೆಯದಾಗಿ, ಮಾಸ್ಟರ್ನ ಸಾಮರ್ಥ್ಯವು ವಿಕಸನಗೊಂಡಿದೆ ಎಂದು ನಾನು ಹೇಳುತ್ತೇನೆ. ಭವಿಷ್ಯದ ಪೀಳಿಗೆಗಳು ವೇಗವಾಗಿ ಪ್ರಯಾಣಿಸಲು ತಾನು ಮಾರ್ಗವನ್ನು ಸಿದ್ಧಪಡಿಸುತ್ತಿದ್ದೇನೆ ಎಂದು ಬಾಬೂಜಿ ಆಗಾಗ್ಗೆ ಹೇಳುತ್ತಿದ್ದರು. ಅವರು ಸೂಪರ್ ಹೆದ್ದಾರಿಗಳನ್ನು ನಿರ್ಮಿಸಿದರು. ಅಲ್ಲಿ ಒಂದು ಕಾಲದಲ್ಲಿ ಪರ್ವತ ಹಾದಿಗಳಿದ್ದವು. ಮತ್ತು ಮೂರನೆಯದಾಗಿ ನಾನು ಹೇಳುತ್ತೇನೆ, ಹಾರ್ಟ್ಫುಲ್ನೆಸ್ ರೀತಿಯಲ್ಲಿ ನೀಡಲಾಗುವ ವಿಧಾನವು ಪೂರ್ಣಗೊಂಡಿದೆ. ಆಕಾಂಕ್ಷೆಗಾಗಿ ಧ್ಯಾನ, ಆಂತರಿಕ ಶುದ್ಧೀಕರಣಕ್ಕಾಗಿ ಶುದ್ಧೀಕರಣ, ಸಂಪೂರ್ಣ ಪರಿವರ್ತನೆಗೆ ಪ್ರಸರಣ ಮತ್ತು ನಿಮ್ಮನ್ನು ವಿನಮ್ರರನ್ನಾಗಿ ಮಾಡಲು ಮತ್ತು ಅನಂತತೆಯೊಂದಿಗೆ ಸಂಪರ್ಕದಲ್ಲಿರಲು ಪ್ರಾರ್ಥನೆ. ಇದು ಕೇವಲ ಸುತ್ತಿಗೆಯ ಬದಲು ಎಲ್ಲಾ ಉಪಕರಣಗಳನ್ನು ಹೊಂದಿರುವಂತಹ ಸಂಪೂರ್ಣ ವ್ಯವಸ್ಥೆಯಾಗಿದೆ. ನಾಲ್ಕನೇ ಕಾರಣವೆಂದರೆ ಇದು ನಿರ್ಣಾಯಕವಾಗಿದೆ ಎಂದು ನಾನು ಹೇಳುತ್ತೇನೆ. ನಾವು ಶೂನ್ಯದಿಂದ ಪ್ರಾರಂಭಿಸುತ್ತಿಲ್ಲ. ಈ ಹಾದಿಗೆ ಬರುವ ಪ್ರತಿಯೊಬ್ಬ ಆತ್ಮವೂ ಹಿಂದಿನ ಅನುಭವಗಳು, ಮುಖಾಮುಖಿಗಳು, ಅವರ ಪ್ರಯತ್ನಗಳ ಮೂಲಕ ಸಿದ್ಧವಾಗಿದೆ. ನೀವು ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಿ ಎಂದರೆ ನೀವು ಉತ್ತರಗಳಿಗೆ ಸಿದ್ಧರಿದ್ದೀರಿ ಎಂದರ್ಥ. ಆದರೆ ಇಲ್ಲಿ ಸತ್ಯಾಂಶವಿದೆ. ಈ ಜೀವಿತಾವಧಿಯಲ್ಲಿ ನಾಳೆ ಎಂದರ್ಥವಲ್ಲ. ಇದರ್ಥ ಇದು ನಿಜವಾಗಿ ಸಾಧ್ಯ, ಸುಳ್ಳು ವಾಗ್ದಾನವಲ್ಲ. ಕೆಲವರು ತಿಂಗಳುಗಳಲ್ಲಿ, ಇತರರು ವರ್ಷಗಳಲ್ಲಿ, ಕೆಲವರು ತಮ್ಮ ಕೊನೆಯ ಉಸಿರಿನಲ್ಲಿ ಅದನ್ನು ಮುಟ್ಟಬಹುದು. ಸಮಯ ಬಹಳ ಮುಖ್ಯವಲ್ಲ.
ಅದು ಯಾವಾಗ ಬೇಕಾದರೂ ಸಂಭವಿಸಬಹುದು ಎಂಬ ಸಾಧ್ಯತೆ ಎಲ್ಲವೂ ಆಗಿದೆ. ನಿಜವಾದ ಪ್ರಶ್ನೆ ಎಂದರೆ, ಇದು ಸಾಧ್ಯವೇ? ಆದರೆ ನೀವು ಅದನ್ನು ಎಷ್ಟು ಕೆಟ್ಟದಾಗಿ ಬಯಸುತ್ತೀರಿ? ಏಕೆಂದರೆ ಬ್ರಹ್ಮಾಂಡವು ಹೃದಯದ ಆಳವಾದ ಹಂಬಲವನ್ನು ಪೂರೈಸಲು ಸಂಚು ರೂಪಿಸುತ್ತದೆ. ಒಬ್ಬ ಕಳ್ಳನಿಗೂ ಸಹ ಬೆಂಬಲವಿದೆ. ಕೊಲೆಗಾರನನ್ನು ಪ್ರಕೃತಿ ಕೊಲ್ಲುವುದಿಲ್ಲ ಮತ್ತು ನೀವು ಜನರನ್ನು ಕೊಲ್ಲುವುದನ್ನು ನಿಲ್ಲಿಸಿ ಎಂದು ಹೇಳುವುದಿಲ್ಲ. ಶಕ್ತಿಯು ಆ ದಿಕ್ಕಿನಲ್ಲಿಯೂ ಹರಿಯುತ್ತದೆ. ದೇವರ ಸಾಕ್ಷಾತ್ಕಾರಕ್ಕಾಗಿ ಆ ಹಂಬಲವು ಕೇವಲ ದೇವರಿಗಾಗಿ ಆದಾಗ ಅಸಾಧ್ಯವು ಅನಿವಾರ್ಯತೆಗೆ ತಲೆಬಾಗುತ್ತದೆ. ನಿಮಗೆ ಗೊತ್ತಾ, ನಾನು ರಿಯಾಲಿಟಿ ಅಟ್ ಡಾನ್ ಅನ್ನು ಮೊದಲ ಬಾರಿಗೆ ಓದಿದಾಗ ಮತ್ತು ಮೊದಲ ಅಥವಾ ಎರಡನೇ ಪುಟದಲ್ಲಿ ಬಾಬೂಜಿ ಮಹಾರಾಜರು ಹೀಗೆ ಉಲ್ಲೇಖಿಸುತ್ತಾರೆ: ಧರ್ಮ ಎಲ್ಲಿ ಕೊನೆಗೊಳ್ಳುತ್ತದೆಯೋ ಅಲ್ಲಿ ಆಧ್ಯಾತ್ಮಿಕತೆ ಪ್ರಾರಂಭವಾಗುತ್ತದೆ. ಆಧ್ಯಾತ್ಮಿಕತೆ ಎಲ್ಲಿ ಕೊನೆಗೊಳ್ಳುತ್ತದೆಯೋ ಅಲ್ಲಿ ವಾಸ್ತವವು ಪ್ರಾರಂಭವಾಗುತ್ತದೆ. ವಾಸ್ತವವು ಎಲ್ಲಿ ಕೊನೆಗೊಳ್ಳುತ್ತದೆಯೋ ಅಲ್ಲಿ ಆನಂದವು ಪ್ರಾರಂಭವಾಗುತ್ತದೆ ಮತ್ತು ಅದು ಸಹ ಕೊನೆಗೊಳ್ಳುತ್ತದೆ. ನನಗೆ ಅದು ಅರ್ಥವಾಗಲಿಲ್ಲ. ಧರ್ಮ ಕೊನೆಗೊಳ್ಳುವುದು ಎಂದರೆ ಏನು ಎಂದು ನಾನು ಭಾವಿಸಿದೆ. ಮತ್ತು ನಂತರ ನೀವು ಆಧ್ಯಾತ್ಮಿಕವಾಗಿ ಪ್ರವೇಶಿಸುತ್ತೀರಿ. ಅದರ ಅರ್ಥವೇನು? ಆದರೆ ವರ್ಷಗಳಲ್ಲಿ ಹಾರ್ಟ್ಫುಲ್ನೆಸ್ ಮತ್ತು ಬಾಬೂಜಿಯವರ ಪ್ರಸರಣದೊಂದಿಗಿನ ನನ್ನ ಮುಖಾಮುಖಿ, ಸಿದ್ಧಾಂತಗಳು ಮತ್ತು ನಂಬಿಕೆಯಿಂದ ತುಂಬಿದ ಧರ್ಮವು ಅನುಭವದ ಮೂಲಕ ವಾಸ್ತವವಾಯಿತು ಎಂದು ನಾನು ಧೈರ್ಯದಿಂದ ಹೇಳಬಲ್ಲೆ. ದೇವರು ಸರ್ವವ್ಯಾಪಿಯಾಗಿದ್ದಾನೆ ಎಂದು ನೀವು ಹೇಳಿದಾಗ ಜ್ಞಾನವು ಈಗ ಅನುಭವಾತ್ಮಕವಾಗುತ್ತದೆ. ಈಗ ನಾನು ಎಲ್ಲೆಡೆ ದೇವರನ್ನು ಅನುಭವಿಸುತ್ತೇನೆ. ಅದು ಸುಂದರವಾಗಿಲ್ಲವೇ? ಮುಂದೆ ನೀವೂ ಸಹ ಈ ಅನುಭವಗಳಿಂದ ಬೇಸತ್ತು ಮತ್ತು ನೀವು ಅದೇ ಅನುಭವವಾಗಲು ಬಯಸುತ್ತೀರಿ. ನೀವು 2 ತಿಂಗಳು 3 ತಿಂಗಳುಗಳನ್ನು ಕಳೆಯುವ ಅತ್ಯಂತ ಶ್ರೀಮಂತ ಮತ್ತು ಉದಾರ ಸ್ನೇಹಿತನ ದೊಡ್ಡ ಆತಿಥ್ಯದೊಂದಿಗೆ ನಿಮ್ಮನ್ನು ನಡೆಸಿಕೊಳ್ಳುವ ಒಂದು ಉದಾಹರಣೆಯನ್ನು ನಾನು ನಿಮಗೆ ನೀಡುತ್ತೇನೆ. ನೀವು ಆ ಶ್ರೀಮಂತ ಆತಿಥ್ಯವನ್ನು ಆನಂದಿಸುತ್ತೀರಿ, ಆದರೆ ಆಳವಾಗಿ ನಮ್ಮಲ್ಲಿ ಹೆಚ್ಚಿನವರು ಭಾವಿಸುತ್ತಾರೆ, ಹೌದು, ನಾನು ಕೂಡ ಶ್ರೀಮಂತನಾಗಿರಬೇಕೆಂದು ನಾನು ಬಯಸುತ್ತೇನೆ. ಆದ್ದರಿಂದ ಶ್ರೀಮಂತ ಆತಿಥ್ಯವು ಅದ್ಭುತವಾಗಿದೆ, ಆದರೆ ಶ್ರೀಮಂತನಾಗುವುದು ತಾನೇ ಒಂದು ವಿಭಿನ್ನ ವಿಷಯ. ಆದ್ದರಿಂದ ಪ್ರಯಾಣದಲ್ಲಿ ಒಬ್ಬರು ಎದುರಿಸುವ ದೈವಿಕ ಅನುಭವಗಳು ನಿಮಗೆ ತಿಳಿದಿದೆ. ಅನೇಕ ಜನರು, ನಾನು ಈ ಚರ್ಚ್ಗೆ ಹೋದೆ, ಅಥವಾ ನಾನು ಈ ದೇವಸ್ಥಾನಕ್ಕೆ ಹೋದೆ, ಅಥವಾ ನಾನು ಇಂತಹ ಮತ್ತು ಅಂತಹ ಸ್ಥಳದಲ್ಲಿ ಸ್ನಾನ ಮಾಡಿದೆ ಎಂದು ಹೇಳುತ್ತಾರೆ. ಆದರೆ ನೀವು ಏನಾಗಿದ್ದೀರಿ? ದೈವಿಕ ಅನುಭವಗಳು ಅದ್ಭುತವಾಗಿವೆ, ಆದರೆ ನೀವು ದೈವಿಕರಾಗಿದ್ದೀರಾ? ಆಗ ಅದು ಸುಂದರವಾಗುತ್ತದೆ ಮತ್ತು ಜೀವನವು ಜೀವಿಸಲು ಯೋಗ್ಯವಾಗುತ್ತದೆ. ಅದರ ನಂತರ ನೀವು ಪ್ರೀತಿಯನ್ನು ಅನುಭವಿಸುವ ಬದಲು ನಾನೇ ಪ್ರೀತಿಯಾಗುತ್ತೇನೆ ಎಂದು ಹೇಳಿದ ನಂತರ, ಶಾಂತಿ ಮತ್ತು ನೆಮ್ಮದಿಯನ್ನು ಆನಂದಿಸುವ ಬದಲು ನಾನೇ ಆ ಶಾಂತಿ ಮತ್ತು ನೆಮ್ಮದಿ ವ್ಯಕ್ತಿಗತವಾಗಿದ್ದೇನೆ. ನಂತರ ಪ್ರಯಾಣ ಮುಂದುವರಿಯುತ್ತದೆ. ನಾವು ಈ ಆಗುವಿಕೆಗೆ ಸಹ ವಿದಾಯ ಹೇಳುತ್ತೇವೆ. ನಾವು ಆ ಆಗುವಿಕನ್ನೆಲ್ಲ ಸಂಪೂರ್ಣ ಶೂನ್ಯತೆಗೆ ಕಳಚುತ್ತೇವೆ. ಬ್ರಹ್ಮಾಂಡದ ಸೃಷ್ಟಿಗೆ ಮೊದಲು ಮೂಲ ಇದ್ದಂತೆ ನೀವು ಪ್ರತಿ ಆಗುವಿಕೆಯಿಂದ ನಿಮ್ಮನ್ನು ಇಳಿಸಿದ್ದೀರಿ. ಆದ್ದರಿಂದ ಸಂಕ್ಷಿಪ್ತವಾಗಿ, ನನ್ನ ಆತ್ಮೀಯ ಸ್ನೇಹಿತರೆ, ನಾವು ಈ ಪ್ರಶ್ನೆಗಳ ಮೂಲಕ ಒಟ್ಟಿಗೆ ಪ್ರಯಾಣಿಸಿದ್ದೇವೆ, ಆದರೆ ನಿಜವಾಗಿಯೂ ನಾವು ಸಂಭಾಷಣೆಯ ಸರಳ ಆಯ್ಕೆಯಿಂದ ಸಾಕ್ಷಾತ್ಕಾರದ ಅಂತಿಮ ಹಿಂತೆಗೆದುಕೊಳ್ಳುವಿಕೆಯವರೆಗೆ ನಿತ್ಯತ್ವದ ಮೂಲಕ ಪ್ರಯಾಣಿಸಿದ್ದೇವೆ. ನನಗೆ ಯಾವುದು ಹೆಚ್ಚು ಸ್ಪರ್ಶಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ?
ನಾವು ಈ ಸಂಭಾಷಣೆಯನ್ನು ನಡೆಸುತ್ತಿದ್ದೇವೆ ಎಂಬುದು. 2025ರಲ್ಲಿ ಹೃದಯಗಳು ಇನ್ನೂ ಹುಡುಕುತ್ತಿವೆ, ಇನ್ನೂ ಹಂಬಲಿಸುತ್ತಿವೆ. ಅಸ್ತಿತ್ವದ ಆಳವಾದ ಪ್ರಶ್ನೆಗಳಲ್ಲಿ ಧುಮುಕಲು ಇನ್ನೂ ಸಿದ್ಧವಾಗಿವೆ. ಇದು ಮಾನವಕುಲದ ಬಗ್ಗೆ ನನಗೆ ಅಂತಹ ಭರವಸೆಯನ್ನು ನೀಡುತ್ತದೆ. ಪ್ರತಿಯೊಬ್ಬರೂ ಈ ಆಧುನಿಕ ಯುಗದಲ್ಲಿ ಇದು ಸಾಧ್ಯವೇ ಎಂದು ಹೇಳುತ್ತಾರೆ. ಆದರೆ ಹೌದು, ನೆನಪಿಡಿ, ಮಾನವಕುಲವು ವಿಕಸನಗೊಳ್ಳುತ್ತಿದೆ. ಇಂದಿನ ಯುವಕರು, ಮಕ್ಕಳು, ಅವರ ಪ್ರಜ್ಞೆ ನಮ್ಮದಕ್ಕಿಂತ ಹೆಚ್ಚು ವಿಭಿನ್ನವಾಗಿದೆ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎಲ್ಲವೂ ಪ್ರತಿ ಪರಿಕಲ್ಪನೆ, ನಾನು ಹಂಚಿಕೊಂಡ ಪ್ರತಿ ಅನುಭವ, ಇವು ಕೇವಲ ಚಂದ್ರನ ಕಡೆಗೆ ತೋರಿಸುವ ಬೆರಳುಗಳು ಎಂಬುದನ್ನು ಸಹ ನೆನಪಿಡಿ. ಈ ಬೆರಳುಗಳನ್ನು ಹಿಡಿದುಕೊಳ್ಳಬೇಡಿ, ಅವರನ್ನು ನೋಡಬೇಡಿ. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದನ್ನು ನೋಡಿ. ಮಾರ್ಗವು ನಾವು ಮಾಡುವುದಕ್ಕಿಂತಲೂ ಸರಳವಾಗಿದೆ. ಪ್ರೀತಿಯಿಂದ ಧ್ಯಾನ ಮಾಡಿ, ಮಹತ್ವಾಕಾಂಕ್ಷೆಯಿಂದಲ್ಲ. ನಿಮ್ಮನ್ನು ಶುದ್ಧೀಕರಣಗೊಳಿಸಿ, ನಿಮ್ಮ ಹೃದಯವನ್ನು ಕೃತಜ್ಞತೆಯಿಂದ ಶುದ್ಧೀಕರಿಸಿ, ತಪ್ಪಿತಸ್ಥ ಭಾವನೆಯಿಂದಲ್ಲ. ಬೇಡಿಕೆಗಳೊಂದಿಗೆ ಅಲ್ಲ, ಸಮರ್ಪಣೆಯೊಂದಿಗೆ ಬದುಕು. ಚಿಂತೆಗಳಿಂದಲ್ಲ, ವಿಸ್ಮಯದಿಂದ ಬದುಕಿರಿ, ಚಿಂತಿಸಬೇಡಿ. ಮತ್ತು 1977ರ ಆ ದಿನದಂದು ಬಾಬೂಜಿ ತೋರಿಸಿದ್ದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಅದು ಎಲ್ಲಿಯಾದರೂ ಅಗೋಚರವಾಗಿದೆ. ಇದು ಇಲ್ಲಿಯೇ ಇದೆ, ನಿಮ್ಮ ಉಸಿರುಗಿಂತ ಹತ್ತಿರದಲ್ಲಿದೆ, ಸರಳತೆಗಿಂತ ಸರಳವಾಗಿದೆ. ನಾವು ಮತ್ತೆ ಭೇಟಿಯಾಗುವವರೆಗೆ ಈ ಸಂಭಾಷಣೆಗಳಲ್ಲಿ, ಧ್ಯಾನದಲ್ಲಿ, ಅಥವಾ ಎಲ್ಲ ಹೃದಯಗಳು ವಿಲೀನಗೊಳ್ಳುವ ಸ್ಥಳವಿಲ್ಲದ ಸ್ಥಳದಲ್ಲಿ, ನಿಮ್ಮ ಪ್ರಯಾಣವು ಆವಿಷ್ಕಾರಗಳಿಂದ ತುಂಬಿರಲಿ ಮತ್ತು ಅವುಗಳ ಸ್ಪಷ್ಟತೆಯನ್ನು ನೋಡಿ ನಿಮ್ಮನ್ನು ನಗುವಂತೆ ಮಾಡಲಿ. ಮುಂಜಾನೆ ಬರುವುದಿಲ್ಲ, ಬೆಳಗಿನ ಜಾವ ಬಂದಿದೆ. ನೀವು ಬೆಳಗಿನ ಜಾವ, ನನ್ನ ಎಲ್ಲಾ ಪ್ರೀತಿ ಮತ್ತು ಸಾಕಷ್ಟು ಪ್ರಾರ್ಥನೆಗಳೊಂದಿಗೆ ಅಭ್ಯಾಸವನ್ನು ಮುಂದುವರಿಸಿ. ಕೃಪೆಯು ಯಾವಾಗಲೂ ಇರುತ್ತದೆ. ಕೃಪೆ ಉಳಿದದ್ದನ್ನು ಮಾಡುತ್ತದೆ. ಧನ್ಯವಾದಗಳು ಮಾಸ್ಟರ್. ಧನ್ಯವಾದಗಳು.